ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಮತ್ತು ಶಿಕ್ಷಣ ಪ್ರೇಮಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ 20 ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆ, ಮುರಾರ್ಜಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗಾಗಿ ಸಂಬಂಧಪಟ್ಟಿರುವಂಥ ಮೆಂಟಲ್ ಎಬಿಲಿಟಿ ಇರ್ಬೋದು, ಭಾಷಾಜ್ಞಾನ ಇರ್ಬೋದು, ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ಯೂಟ್ಯೂಬ್ ಕ್ಲಾಸಸ್ಗಳನ್ನು, ವಿಡಿಯೋ ಕ್ಲಾಸಸ್ಗಳನ್ನು, ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾನೆ ಬರ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ನವೋದಯದಲ್ಲಿ ಬರ್ತಾ ಇರುವಂಥ ಮೆಂಟಲ್ ಎಬಿಲಿಟಿಯ ಉಚಿತವಾದ ಕ್ಲಾಸನ್ನು ಕೊಡ್ತಾಯಿದ್ದೀನಿ. ಫ್ರೀ ಕ್ಲಾಸನ್ನು ವಿಡಿಯೋ ಮುಖಾಂತರ ಕೊಡ್ತಾಯಿದ್ದೀನಿ. ನವೋದಯಕ್ಕೆ ಸಂಬಂಧಪಟ್ಟಿರುವಂಥ 10 ಮಾದರಿಯ ಚಿತ್ರಗಳನ್ನು ಸರಳ ವಿಧಾನದ ಮುಖಾಂತರ, ಸರಳತೆಯಿಂದ ಕಠಿಣತೆ ಕಡೆಗೆ ಮಕ್ಕಳಿಗೆ ಚಿತ್ರಗಳನ್ನು ತೆಗೆದುಕೊಂಡು ಸರಳ ವಿಧಾನದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಈ ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ ಮಾದರಿಯನ್ನು ಪೂರ್ಣಗೊಳಿಸುವುದು ಅನ್ನುವಂತಹ ಒಂದು IQದ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಬಡ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ನನ್ನ ವಿಡಿಯೋವನ್ನು ಮನೆಯಲ್ಲೇ ಕುಳಿತುಕೊಂಡು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೀವು ನೋಡುತ್ತಾ ಹೋದರೆ ಮೆಂಟಲ್ ಎಬಿಲಿಟಿಲಿ ಔಟ್ ಆಫ್ 4 ಅಂಕವನ್ನು ಪಡ್ಕೋಬೋದು. ಆದ್ದರಿಂದ ದಯವಿಟ್ಟು ಈ ವಿಡಿಯೋಗಳನ್ನು ಈ 5ನೇ ತರಗತಿ ನವೋದಯ ಪರೀಕ್ಷೆ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ, ಇವತ್ತು ಈ ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ ಕಾಂಪ್ಲೇಷನ್ ಆಫ್ ಪ್ಯಾಟರ್ನ್, ಮಾದರಿಯನ್ನು ಪೂರ್ಣಗೊಳಿಸುವುದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನವೋದಯದಲ್ಲಿ ಇದರಲ್ಲಿ 4 ಪ್ರಶ್ನೆಗಳು ಬರ್ತವೆ, 5 ಅಂಕಗಳು ನಿಮಗೆ ನಿಗದಿಪಡಿಸಲಾಗಿರ್ತದೆ. 5ಕ್ಕೆ 5 ಅಂಕವನ್ನು ಪಡ್ಕೋಬೇಕಂದ್ರೆ ಈ ವಿಡಿಯೋ ಒಂದು ಬಾರಿ ಪೂರ್ಣ ಪ್ರಮಾಣ ನೋಡಿಬಿಟ್ರೆ ಸಾಕು, ನೀವು ಈಸಿಯಾಗಿ ಈ ಟೈಪದ ಚಿತ್ರಗಳನ್ನು ನೀವು ಉತ್ತರಿಸ್ಬೋದಾಗುತ್ತೆ. ಕಾಂಪ್ಲೇಷನ್ ಆಫ್ ಫಿಗರ್ದಲ್ಲಿ ಮಾದರಿಯನ್ನು ಪೂರ್ಣಗೊಳಿಸುವುದರಲ್ಲಿ ನಿಮಗೆ ಒಟ್ಟು 4 ಭಾಗಗಳನ್ನು ಕೊಟ್ಟಿರ್ತಾರೆ. 4 ಭಾಗದಲ್ಲಿ 1 ಭಾಗ ಮಾತ್ರ ಖಾಲಿ ಬಿಟ್ಟಿರ್ತಾರೆ. ಆ ಖಾಲಿ ಭಾಗವನ್ನು ನೀವು ಪೂರ್ಣಗೊಳಿಸಬೇಕು ಅನ್ನೋದು ಈ ಕಾಂಪ್ಲೇಷನ್ ಆಫ್ ಪ್ಯಾಟರ್ನ್ದಲ್ಲಿ ಬರ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಮಾದರಿಯನ್ನು ಪೂರ್ಣಗೊಳಿಸುವುದರಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಆ ಸಮಸ್ಯಾ ಚಿತ್ರದಲ್ಲಿ 4 ಭಾಗಗಳನ್ನಾಗಿ ಮಾಡಿರ್ತಾರೆ. 4 ಭಾಗಗಳಲ್ಲಿ 3 ಭಾಗಗಳನ್ನು ಅವರೇ ಪೂರ್ಣಗೊಳಿಸಿರ್ತಾರೆ, 1 ಭಾಗ ಮಾತ್ರ ಖಾಲಿ ಬಿಟ್ಟಿರ್ತಾರೆ. ಖಾಲಿ ಬಿಟ್ಟಿರುವ ಭಾಗ 4 ಭಾಗಗಳಲ್ಲಿ ಯಾವುದಾದರಲ್ಲಿ ಒಂದನ್ನು ಖಾಲಿ ಬಿಡ್ಬೋದು. ಈ ಥರ ಒಂದು ಸಮಸ್ಯಾ ಚಿತ್ರ ಕೊಟ್ಟು 4 ಉತ್ತರ ಚಿತ್ರ ಕೊಟ್ಟಿರ್ತಾರೆ, ABCD ಅಂತ. ಈ ಉತ್ತರ ಚಿತ್ರಗಳನ್ನು ದಿಕ್ಕನ್ನು ಬದಲಿಸದೆ, ಅವನು ದಿಕ್ಕನ್ನು ಬದಲಿಸಬಾರ್ದು, ತಂದು ಹೀಗೆಲ್ಲಿ ಇಟ್ಬಿಟ್ರೆ ಆ ಚಿತ್ರ ಪೂರ್ಣಗೊಳ್ಳಬೇಕು. ಅದಕ್ಕೆ ಅವರು ಮಾದರಿಯನ್ನು ಪೂರ್ಣಗೊಳಿಸುವುದು ಅಂತ ಕರೀತಾರೆ. ಈ ಟೈಪದ ಪ್ರಶ್ನೆಗಳು ಬಂದಾಗ ನಿಮ್ಗೆ ಶಾರ್ಟ್ಕಟ್ ವಿಧಾನ ಹೇಳ್ತಾ ಇದ್ದೀನಿ. ನೀವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು, ಬೇಕಾದ ಟೈಪ್ ಪ್ರಶ್ನೆಗಳು ಕೊಟ್ಟರು ಕೂಡ ನೀವು ಉತ್ತರಿಸ್ಬೋದು. ಈ ಥರ ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಮಾಡಿದರೆ ಇದು 1ನೇ ಭಾಗ, ಇದು 2, ಇದು 3, ಇದು 4. 4 ಭಾಗಗಳಲ್ಲಿ ಮಾಡಿರ್ತಾರೆ. 4 ಭಾಗಗಳಲ್ಲಿ ನೀವು ಇದರಲ್ಲಿ 2 ಭಾಗವನ್ನು ಕಂಡುಹಿಡಿಬೇಕು. ಯಾವುದಾದ್ರೂ 2. ನಿಮಗೆ 1, 2 ಸರಿ ಅನಿಸಿದರೆ 3, 4 ಮಾಡಿ. ಇಲ್ಲ 1, 3 ನಿಮಗೆ ಉತ್ತರ ಈಜಿ ಅನಿಸ್ತಾ ಇದ್ದರೆ 2, 4 ಮಾಡಿ. ಹೀಗೂ ಸಿಗ್ಲಿಕ್ಕಂದ್ರೆ ಕ್ರಾಸ್ 1ಕ್ಕೆ 4, 2ಕ್ಕೆ 3 ಮಾಡ್ಬೋದು. ನಮಗಿಲ್ಲಿ ನೋಡಿಕೊಂಡಾಗ ವಿದ್ಯಾರ್ಥಿ ಯಾವುದು ಸರಳ ಅನಿಸುತ್ತೆ? ಸರ್, ನನಗೆ 1 ಮತ್ತು 2 ಈಜಿ ಅನಿಸ್ತಾ ಇದೆ. ಈ 1 ಮತ್ತು 2 ನನಗೆ ಈಜಿ ಅನಿಸ್ತಾ ಇದೆ ಅಂದರೆ ನಾನು 3 ಮತ್ತು 4 ಮಾಡ್ತೀನಿ ಅಂತ ಕೆಲವು ವಿದ್ಯಾರ್ಥಿ. 4 ಭಾಗಗಳಲ್ಲಿ ಈ 4 ಚೌಕದ ಇರುವಂಥ ಈ ಚೌಕದಲ್ಲಿ 4 ಭಾಗ ಮಾಡಿದ್ದಾರೆ. 4 ಭಾಗಗಳಲ್ಲಿ ಏನಾಗಿದೆ, ನಮಗೆ 1 ಮತ್ತು 2 ಈಜಿ ಆಗುತ್ತೆ. ಇಲ್ಲಿಂದ ಪ್ರಾರಂಭವಾದರೆ ಇದು ಕರೆಕ್ಟಾಗಿ ಬಂದ್ಬಿಡ್ತು. ಇದು 1 ಮತ್ತು 2 ಜೋಡಿ ಸೇಮ್ ಆಗುತ್ತಾ ಇದೆ ಅಂದರೆ ಈಗ ಅದೇ ಥರ ನಾವು 3 ಮತ್ತು 4 ಮಾಡಮು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಹೋಗಿ ಇದನ್ನ ಇಲ್ಲಿ ಕೂಡಿಸ್ಬಿಡಬೇಕು ಅಂತ. ಈಗ ನಾವು ಈ ಮಾದರಿಯನ್ನು ಪೂರ್ಣಗೊಳಿಸ್ತೀವಿ. ಪೂರ್ಣಗೊಳಿಸಿದಾಗ ಖಾಲಿ ಇರುವ ಬಾಕ್ಸ್ ಯಾವುದಿತ್ತು? ಈ ಥರ ಇತ್ತು. ಈ ಥರ ಇರುವಂಥ ಆಯ್ಕೆ ಹುಡುಕಾಡಬೇಕು.
ದಿಕ್ಕನ್ನು ಬದಲಿಸದೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಬರಬೇಕಾದ ಚಿತ್ರ ಎ ಆಯ್ಕೆ ಆಗುವುದಿಲ್ಲ. ಸಿ ಆಯ್ಕೆದಲ್ಲಿ ಮಿಡಲ್ದಲ್ಲಿ ಆಟ ಗೆರೆ ಬಂದು ಈ ಆಯ್ಕೆ ಆಗುವುದಿಲ್ಲ. ನಮಗೆ ಗೆರೆ ಈ ಥರ ಇರುವಂತಿರ್ಬೇಕಂದ್ರೆ ಈ ಬಾಕ್ಸನ್ನು ಕುಂದಿಸಿದ್ರೆ ಬಂದು ಕುಂದಿರುವುದಿಲ್ಲ. ಈಗ ಇದು ತಪ್ಪಾಗುತ್ತೆ. ಹಾಗಾದರೆ ಬಿ ಆಯ್ಕೆಯನ್ನು ದಿಕ್ಕನ್ನು ಬದಲಿಸದೆ ತಂದು ಈ ಖಾಲಿ ಜಾಗದಲ್ಲಿ ಇಟ್ಟರೆ ಇದು ಕರೆಕ್ಟಾಗಿ ಪೂರ್ಣಗೊಳಿಸ್ತಾ ಇದೆಯಪ್ಪ ಅನ್ನೋದಾದರೆ ಸರಿಯಾದ ಉತ್ತರ ಬಿ ರೈಟ್ ಆಗುತ್ತೆ ಅಂತ. ಪ್ರಶ್ನೆ ಸಂಖ್ಯೆ 1ನೇದಕ್ಕೆ ಆಯ್ಕೆ ಸಂಖ್ಯೆ ಇಲ್ಲಿ ಬಿ ಅನ್ನೋದು ಸರಿ ಉತ್ತರ ಆಗುತ್ತೆ. ನಾವು ಮಾದರಿಯನ್ನು ಪೂರ್ಣಗೊಳಿಸ್ತೀವಿ ಅಂತ ಅರ್ಥ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ 2ನೇ ಪ್ರಶ್ನೆ ನೋಡೋಣ. ಚಿತ್ರ 2ನೇದು ನೋಡ್ಕೊಳ್ಳಿ. ಫಸ್ಟು ನೀವು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಉತ್ತರ ಚಿತ್ರಗಳ ಬಗ್ಗೆ ಚಿಂತೆ ಮಾಡಬೇಡಿ. ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಆಗಿದ್ದಾವೆ. 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ಸರ್, ನನಗಿಲ್ಲಿ 1, 3 ನನಗೆ ಈಜಿ ಅನಿಸ್ತಾ ಇದೆ. 1, 3 ಹೆಂಗಂದರೆ 1ರಲ್ಲಿ ಹೆಂಗಿತ್ತು ಚಿತ್ರ, 2ರಲ್ಲಿ ತಂದು ಅದನ್ನೇ ಇಟ್ಟಾನ್ರಿ ಸರ. ನಿಮಗೆ 1, 3 ಈಜಿ ಅನಿಸ್ತಂದ್ರೆ ನೀವು ಹಂಗೆ 2, 4 ಮಾಡಿಬಿಡಿ. 2ರಲ್ಲಿ ಯಾವ ಥರ ಚಿತ್ರ ಇತ್ತು ಅದನ್ನೇ ತಂದು 4ರಲ್ಲಿ ಸೇಮ್ ಇಟ್ಬಿಡಿ. ಖಾಲಿ ಇರುವ ಬಾಕ್ಸ್ ಯಾವುದಿತ್ತು ಈ ಥರ ಇತ್ತು. ಈಗ 4 ಆಯ್ಕೆದಲ್ಲಿ ಹೋಗಿಬಿಡಿ, ನಿಮ್ಗೆ ಯಾವ್ದು ಉತ್ತರ ಸರಿಯಾಗುತ್ತೆ ಗೊತ್ತಾಗುತ್ತೆ. ಇಲ್ಲಿ ಚೌಕ ಬಂದಿದೆ, ಬಿ ಆಯ್ಕೆ ತಪ್ಪು, ಸಿ ಆಯ್ಕೆ ತಪ್ಪು, ಡಿ ಆಯ್ಕೆ ಆಗ್ಬೋದಿತ್ತು, ವೃತ್ತ ಸರಿಯಾಗಿ ಕೊಟ್ಟಿಲ್ಲ, ಈ ಥರ ಕೊಟ್ಟಿದ್ದಾನೆ ಅಂದರೆ ಇದು ತಪ್ಪಾಗುತ್ತೆ. ನಮಗೆ ಗುಂಡಾಗಿರುವ ಚಿತ್ರ ಬೇಕಂದರೆ ಆಯ್ಕೆ ಸಂಖ್ಯೆ 1 ಇದೆ ಅಂತ ಗೊತ್ತಾಯಿತು. 1ನೇ ಚಿತ್ರ ತಂದು ಈ ಖಾಲಿ ಬಾಕ್ಸಲ್ಲಿ ಇಟ್ಬಿಟ್ರೆ ಕರೆಕ್ಟಾಗಿ ಕುಂದಿರುತ್ತೆ, ಮಾದರಿ ಪೂರ್ಣಗೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ 2ನೆಯ ಒಂದು ಚಿತ್ರಕ್ಕೆ ಸರಿಯಾದ ಉತ್ತರ ಎ ಆಯ್ಕೆ ಸರಿಯಾಗುತ್ತೆ. ನೀವು ಇಲ್ಲ ಸರ್ ನಾನು 2, 3 ನೋಡ್ತೀನಿ, 2, 3 ಸೇಮ್ ಅದ, 1, 4 ಮಾಡಿರಿ ಅದೇ ಉತ್ತರ ಬರುತ್ತೆ. ಇಲ್ಲ ಸರ್ ನಾನು 1, 2 ಸೇಮ್ ಇದ್ದಾವೆ, ನಾನು 3, 4 ಮಾಡ್ತೇವೆ, ಉತ್ತರ ಅದೇ ಬರುತ್ತೆ. ಉತ್ತರ ಮಾತ್ರ ಬದಲಾಗುವುದಿಲ್ಲ. ನೀವು ಯಾವುದರ 2 ಜೋಡಿ ತಿಳಿದುಕೊಂಡ್ರು ಮಾತ್ರ ಉತ್ತರ ಅದೇ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. 3ನೇ ಚಿತ್ರ. 3ನೇ ಚಿತ್ರದಲ್ಲಿ ನೋಡ್ಕೊಡ್ರಿ. ಫಸ್ಟು 1, 2, 3, 4 ಭಾಗ ಮಾಡಿದ್ದಾರೆ. ಇದರಲ್ಲಿ ನೀವು ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಸರ್ 1ನೇ ಭಾಗದಾಗ ಏನಿತ್ತು ಅದೇ 3 ಭಾಗದಲ್ಲಿ ಇಟ್ಟಿದ್ದಾನೆ ಸೇಮು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತು. ನಮಗೆ ಈ ಬಾಕ್ಸ್ ಖಾಲಿ ಇದೆ ಅಂದರೆ ಇಲ್ಲಿ ಯಾವುದು ಬರ್ತಾ ಇದೆ ಅನ್ನೋದನ್ನು 4 ಆಯ್ಕೆಗಳಲ್ಲಿ ನೋಡಬೇಕಾಗುತ್ತೆ. 1ಕ್ಕೆ ಹೆಂಗೆ ಚಿತ್ರ 3ಕ್ಕೆ ತಂದು ಅದನ್ನೇ ಇಟ್ಟಿದ್ದಾನೆ. 1ರಲ್ಲಿ ಯಾವ ಥರ ಚಿತ್ರ ಇತ್ತು ಅದೇ ತಂದು 3ರಲ್ಲಿ ಇಟ್ಟಿದ್ದಾನಪ್ಪ ಅಂದರೆ ನಾವು ಏನು ಮಾಡಬೇಕು, ಈಗ 2 ಮತ್ತು 4 ಸೇಮ್ ಮಾಡಬೇಕು. 2ರಲ್ಲಿ ಯಾವ ರೀತಿ ಇದೆ ನೋಡ್ಕೊಳ್ಳಿ ಮಕ್ಕಳೇ, ಈ ರೀತಿ ಇದೆ ಅಂದರೆ ನಮ್ಗೆ ಇದೇ ಥರ ಚಿತ್ರನೇ ಇಲ್ಲಿ ಕುಂದಿರಿಸ್ಬೇಕಾಗುತ್ತೆ ಅಂತ. ನಮ್ಗೆ ಈ ಬಾಕ್ಸ್ ಖಾಲಿ ಇತ್ತಪ್ಪ ಅಂದ್ರೆ ಇದರಲ್ಲಿ ಯಾವುದು ಉತ್ತರವಾಗುತ್ತೆ ಅನ್ನೋದನ್ನು ಆಯ್ಕೆಯಲ್ಲಿ ಹೋಗಬೇಕು. ಬಿ ಆಯ್ಕೆ ಆಗಲ್ಲ, ಚಿತ್ರ ಅಡ್ಡ ಕೂತ್ಕೊಂಡಿದೆ. ಸಿ ಆಯ್ಕೆ ಆಗಲ್ಲ, ಇದು ಕ್ರಾಸ್ ಕೂತ್ಕೊಂಡಿದೆ. ಡಿ ಆಯ್ಕೆನೂ ಕ್ರಾಸ್ ಆಗಲ್ಲ. ನಮಗೆ ಎ ಆಯ್ಕೆ ತಂದು ಇಲ್ಲಿ ಚಿತ್ರವನ್ನು ಪೂರ್ಣಗೊಳಿಸಿದರೆ ಇದು ಮಾದರಿ ಪೂರ್ಣಗೊಳ್ಳುತ್ತೆ, ಕರೆಕ್ಟಾಗಿ ಚಿತ್ರ ರೂಪುಗೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಅಂದಾಗ ಸರಿಯಾದ ಆಯ್ಕೆ ಎ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 3ಕ್ಕೆ ಸರಿಯಾದ ಆಯ್ಕೆ ಎ ಸರಿಯಾಗುತ್ತೆ ಅಂತ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ ಪ್ರಶ್ನೆ ಸಂಖ್ಯೆ 4ನೇದು ನೋಡೋಣ. ನೀವು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಯಾವ ಭಾಗ ಖಾಲಿ ಬಿಟ್ಟಿದ್ದಾನೆ, ಯಾವ ಭಾಗದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಸಮಸ್ಯಾ ಚಿತ್ರದಲ್ಲಿ ನೋಡ್ಕೊಂಡೀವಿ, ನಮ್ಗೆ ಈ ಬಾಕ್ಸ್ ಖಾಲಿ ಉಳಿದಿದೆ, 4 ಭಾಗ ಮಾಡಿದ್ದಾನೆ, 4 ಭಾಗದಲ್ಲಿ 3 ಭಾಗಗಳು ಪೂರ್ಣಗೊಳ್ಳಿದ್ದಾವೆ. ಈಗ ಉತ್ತರ ಚಿತ್ರವನ್ನು ದಿಕ್ಕನ್ನು ಬದಲಿಸಬಾರ್ದು, ಅವನು ಯಾವ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸಬಾರದು. ಈಗ ನೀವು ಏನು ಮಾಡಬೇಕಂದ್ರೆ ಇದಕ್ಕೆ ನಂಬರ್ 1, 2, 3, 4. ಸರ್ ನನಗೆ 3, 4 ಈಜಿ ಅನಿಸುತ್ತೆ, 3 ಈ ಥರ ಚಿತ್ರ ಇತ್ತಲ್ಲ, ಇದು 180 ಡಿಗ್ರಿದಲ್ಲಿ ಅಪೋಸಿಟ್ದಲ್ಲಿ ಬಂದು ಈ ಥರ ಬಿದ್ದಿದೆ ಅಂತ ಗೊತ್ತಾಯ್ತು. ಅವ ಅಂತಾನೆ 1, 3 ನನಗೆ ಈಜಿ ಅನಿಸುತ್ತೆ ಸರ್. ಓಕೆ, 1, 3 ನಿಮಗೆ ಈಜಿ ಅನಿಸ್ತು. ಯಾವುದು 2, 3 ನಿಮಗೆ ಈಜಿ ಅನಿಸ್ತು. 2, 3 ನಿಮಗೆ ಒಂದು ಹೋಲಿಕೆ ಆಗುತ್ತಂದರೆ 1 ಮತ್ತು 4 ಮಾಡಬೇಕು ಅಂತ ಅರ್ಥ. 2, 3ಕ್ಕೆ ಅಪೋಸಿಟ್ ಆಗಿದೆ 180 ಡಿಗ್ರಿದಲ್ಲಿ. ಈಗ ನಾನು ಏನು ಮಾಡ್ತೀನಿ, ಇದು 1ಅನ್ನು 180 ಡಿಗ್ರಿಲಿ ಅಪೋಸಿಟ್ ಮಾಡಿಬಿಡ್ತೀನಿ.
ಈಗ ಈ ಬಾಕ್ಸ್ ಪೂರ್ಣಗೊಳ್ಳಬೇಕಾಯ್ತಲ್ಲ, ಈ ಆಯ್ಕೆ ಯಾವುದಾಗುತ್ತೆ ಅನ್ನೋದು ನೀವು ಹುಡುಕಾಡಬೇಕು. ಆಯ್ಕೆ ಸಂಖ್ಯೆ ಎ ಆಗೋದಿಲ್ಲ, ಯಾಕೆ ನಮ್ಗೆ ಈ ಕಡೆಯಿಂದ ಬರಬೇಕಾಗಿತ್ತು, ಇಲ್ಲಿ ಈ ಕಡೆಯಿಂದ ಬಂದಿದೆಯಪ್ಪ, ಇದು ಅದು ವೃತ್ತ ಅಂದರೆ ತಪ್ಪಾಗುತ್ತೆ. ಬಿ ಆಯ್ಕೆ ಆಗೋದಿಲ್ಲ, ಇದು ಕೂಡ ಈ ಕಡೆಯಿಂದ ಬರ್ತಾ ಇದೆ, ಇದು ತಪ್ಪು. ಸಿ ಆಯ್ಕೆ ಮೊದಲೇ ಆಗುವುದಿಲ್ಲ. ನಮಗೆ ಡಿ ಆಯ್ಕೆಯನ್ನು ದಿಕ್ಕನ್ನು ಬದಲಿಸದೆ ಇದನ್ನು ತೆಗೆದುಕೊಂಡು ಬಂದು ಇಲ್ಲಿ ಬಂದು ಕುಂದಿರಿಸಿಬಿಡಿ, ಕರೆಕ್ಟಾಗಿ ಕುಂದಿರುತ್ತೆ, ಮಾದರಿ ಪೂರ್ಣಗೊಳ್ಳುತ್ತೆಪ್ಪ ಅಂತ ಅರ್ಥ ಆದಾಗ ಸರಿಯಾದ ಆಯ್ಕೆ ಡಿ ರೈಟ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 4 ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 5ನೇದ್ದು. ಬಾಕ್ಸ್ ಮತ್ತೆ ತಳಗಡೆನೇ ಖಾಲಿ ಕೊಟ್ಟಿದ್ದಾನೆ. ಈ ಬಾಕ್ಸ್ಗೆ ನೀವು ಪೂರ್ಣಗೊಳಿಸಬೇಕು ಉತ್ತರ ಚಿತ್ರವನ್ನು. ಯಾವುದನ್ನು ದಿಕ್ಕನ್ನು ಬದಲಿಸಿ ತಂದು ಕೊಟ್ಟರೆ ಸರಿಯಾಗುತ್ತಾ ಇದೆ ಅಂತ ಕೊಡ್ತಾ ಇದ್ದಾನೆ. ನಾನು ನಿಮ್ಗೆ ಏನು ಹೇಳಿದ್ದೀನಿ, ಫಸ್ಟು ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಮಾಡಿದ್ರಲ್ಲ ನೋಡ್ಕೊಳ್ಳಿ. 4 ಭಾಗ ಮಾಡಿದಲ್ಲಿ ಯಾವುದನ್ನು ಖಾಲಿ ಬಿಟ್ಟಿದ್ದ ನೋಡ್ಕೊಳ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 1 2 3 4 ಭಾಗ ಮಾಡಿದಲ್ಲ, ಇದರಲ್ಲಿ ಯಾವುದಾದ್ರೂ 2 ಭಾಗಗಳನ್ನು ನೀವು ಹೋಲಿಕೆ ಮಾಡ್ತಾ ಹೋಗಬೇಕು. 2 ಹೋಲಿಕೆ ಮಾಡಿದ್ರೆ ನಿಮ್ಗೆ ಕ್ಲೂ ಸಿಗ್ತಾ, ನಿಮ್ಗೆ ಈಜಿಯಾಗಿ ಇನ್ನೂ 2 ಮಾಡೋಕ್ಕೆ ಚಾನ್ಸ್ ಇರುತ್ತೆ. ನೀವು ನೋಡಿ ವಿದ್ಯಾರ್ಥಿಗಳು ನೋಡಿದ್ರೆ ಗೊತ್ತಾಗುತ್ತೆ, ಸರ್ ಅಪೋಸಿಟ್ ಆಗ್ತಾಯಿದೆ, 3 2 3 ನೋಡ್ತೀನಿ ನಾನು. 2ನೇ ಚಿತ್ರ ಏನಿದೆಯಲ್ಲ ಅದು ಅಪೋಸಿಟ್ ಬಂದು ಈ ಕಡೆ ಬರ್ತಾಯಿದೆ 180ದಲ್ಲಿ. ನಮ್ಗೆ 2ಕ್ಕೆ 3 ಈಸಿ ಆಗುತ್ತಪ್ಪ ಅಂದ್ರೆ ನಾವು 1ಕ್ಕೆ 4 ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಿಮಗೆ. 1ಕ್ಕೆ 4 ಮಾಡಿಬಿಡಿ, ಉತ್ತರ ಸಿಗುತ್ತೆ. ಯಾವ ರೀತಿ ಅಂದ್ರೆ 2ನೇ ಚಿತ್ರ ನೋಡ್ರಿ, ಈ ಕಡೆ ಇರುವಂಥದ್ದು ಈ ಚಿತ್ರ ಇದರ ಅಪೋಸಿಟ್ ಬರುವಂಥ ಮೂಲೆ ಕಡೆ ಬಂದು ಕೂತ್ಕೊಂಡ್ಬಿಡ್ತು. ಈಗ ನಾನು ಸೇಮ್ ಅದನ್ನು ಮಾಡ್ತೀನಿ, 1 ಇರೋದ ಚಿತ್ರಕ್ಕೆ ನಾನು ಅಪೋಸಿಟ್ ಆಗಿ ಬಂದು ಈ ಥರ ಬಂದು ಕುಂದಿರ್ತಪ್ಪ ಅಂದರೆ ಗೆರೆ ಈ ಕಡೆ ಬರುತ್ತೆ. ಈ ಥರ ಚಿತ್ರ ಬರ್ತಾ ಇದೆ ಅಂತ ನೀವು ತಲೆ ಊಹಿಸ್ಕೋಬೇಕು. ಖಾಲಿ ಇರುವಂಥ ಬಾಕ್ಸ್ ಈ ಥರ ಚಿತ್ರ ಸಿಗ್ತಾ ಇದೆ ಅಂದರೆ ಆಯ್ಕೆಯಲ್ಲಿ ಹೋಗಬೇಕು, ಯಾವುದು ಸರಿ ಆಗ್ತಾ ಇದೆ ಅಂತ. 1ನೇ ಆಯ್ಕೆ ಮೊದಲೇ ಆಗೋದಿಲ್ಲ, ದಿಕ್ಕನ್ನು ಬದಲಿಸಬಾರ್ದು. ಸಿ ಆಯ್ಕೆ ಮೊದಲೇ ಆಗೋದಿಲ್ಲ, ಡಿ ಆಯ್ಕೆ ಆಗಲ್ಲ. ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಬಿ ಆಯ್ಕೆ ಸರಿಯಾಗುತ್ತೆ. ಬಿ ಆಯ್ಕೆಯ ಉತ್ತರ ಚಿತ್ರವನ್ನು ತಂದು ಈ ಸಮಸ್ಯೆ ಚಿತ್ರದಲ್ಲಿ ಇಡ್ರೆ ಇದು ಮಾದರಿ ಪೂರ್ಣಗೊಳ್ಳುತ್ತೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ರೈಟ್ ಆಗುತ್ತಾ ಅಂತ ಗೊತ್ತು. ಈ ಥರ ವಿದ್ಯಾರ್ಥಿಗಳು ಮಾದರಿಯನ್ನು ಪೂರ್ಣಗೊಳಿಸೋದು, ಕಾಂಪ್ಲೇಷನ್ ಆಫ್ ಪ್ಯಾಟರ್ನನ್ನು ಪೂರ್ಣಗೊಳಿಸಬೇಕು. ಇನ್ಕಂಪ್ಲೀಟ್ ಇರುತ್ತೆ, ಪೂರ್ಣಗೊಂಡಿರುವುದಿಲ್ಲ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6ಕ್ಕಿಂತ ಮುಂಚೆ ನಾನು ವಿದ್ಯಾಸ್ಫೂರ್ತಿಯಿಂದನೇ ನವೋದಯದ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಹೋಗ್ತೀವಿ. ಯಾವ ಮಕ್ಕಳಿಗೆ? ಸೈನಿಕ ಶಾಲೆ, ನವೋದಯ ಶಾಲೆ, ಈ ಫೌಂಡೇಶನ್ ಇರೋದಿರುವಂಥ ಮಕ್ಕಳು ಕೂಡ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಯಾವ ತರಗತಿ ಮಕ್ಕಳು ಜಾಯ್ನ್ ಆಗಬೇಕಪ್ಪ ಅಂದರೆ 3 ಪಾಸಾಗಿ 4ನೇ ತರಗತಿ, 4ನೇ ತರಗತಿ ಪಾಸಾಗಿ 5ನೇ ತರಗತಿ ಬರುವಂಥ ವಿದ್ಯಾರ್ಥಿಗಳು, ಇಂಗ್ಲೀಷ್ ಮಾಧ್ಯಮ ಅವ್ರ ಕನ್ನಡ ಮಾಧ್ಯಮದಲ್ಲಿ ಇರ್ಬೋದು. ಈ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಸೈನಿಕ ಶಾಲೆ ನವೋದಯ ಕೋಚಿಂಗನ್ನು ತೆಗೆದುಕೊಳ್ಬೋದು. ಆನ್ಲೈನ್ ಥ್ರೂ ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡ್ತಿದ್ದೀವಿ. ಸಮಯ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ನಡೀತಾ ಹೋಗುತ್ತೆ. ಈ ಕ್ಲಾಸಸ್ಗಳು ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲಿ ನಡೀತೆ. ಆ ಆ್ಯಪ್ನ ಏನು ಮಾಡಿದೆ ನಾವು ಪ್ಲೇಸ್ಟೋರ್ನಲ್ಲಿ ಕೊಟ್ಟಿದ್ದೀವಿ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡನ್ನು ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆದರೆ ನಾವು ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲಿ ಸೈನಿಕ ಶಾಲೆ ನವೋದಯ ಶಾಲೆದ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಹೋಗ್ತಿದ್ದೆ. ಆಸಕ್ತಿ ಇರುವಂಥ ಪಾಲಕರು ನಿಮ್ಮ ಮಕ್ಕಳನ್ನು ಮನೆಯಲ್ಲೇ ಕುಳಿತುಕೊಂಡು ಈ ನವೋದಯ ಕೋಚಿಂಗನ್ನು ತೆಗೆದುಕೊಳ್ಬೋದು. ಆಸಕ್ತಿ ಇರುವ ಪಾಲಕರು ಪ್ರವೇಶವನ್ನು ಪಡ್ಕೊಳ್ರಿ, ನಿಮ್ಮ ಮಕ್ಕಳಿಗೆ ನವೋದಯ ಕೋಚಿಂಗನ್ನು ಕೊಡಿಸಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಚಿತ್ರ ಸಂಖ್ಯೆ 6. 6ನೇ ಚಿತ್ರದ ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಿ. ಅವಸರ ಮಾಡ್ಕೋಬೇಡಿ, ನಿಧಾನವಾಗಿ ಕರೆಕ್ಟ್ನ ಹೇಳಿರುವಂಥ ಮೆಥಡನ್ನು ತಿಳಿದುಕೊಂಡ್ರೆ ಸಾಕು, ನೀವು ಈಸಿಯಾಗಿ ಔಟ್ ಆಫ್ ಔಟ್ ಅಂಕವನ್ನು ಪಡಿಬೋದು. ನಾನು ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲಿ ಪ್ರತಿ ವರ್ಷವೂ ಕೂಡ ಈ ನವೋದಯ ಶಾಲೆ ಸೈನಿಕ ಶಾಲೆ ಮಕ್ಕಳಿಗೆ ಉಚಿತವಾಗಿಯೇ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ, ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ, ಕೆಲವೊಂದಿಷ್ಟು ಆನ್ಲೈನ್ ಕ್ಲಾಸನ್ನು ಫ್ರೀ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಒಂದು ವಿದ್ಯಾಸ್ಫೂರ್ತಿಯ
ಉಚಿತವಾದ ನಿಮಗೆ ಯೂಟ್ಯೂಬ್ ಕ್ಲಾಸಸ್ಗಳು ಬೇಕಿದ್ದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುತ್ತೆ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು. ನಾನು ಕೊಡ್ತಾ ಇರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನಿಮ್ಮ ಮೊಬೈಲ್ದಲ್ಲಿ ನೋಡ್ಬೋದು. ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳು ನಿಮ್ಗೆ ಸಿಗ್ತವೆ, ಅಂಕಗಣಿತದ ಕ್ಲಾಸ್ಗಳು ಸಿಗ್ತವೆ, ಭಾಷಾ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ವಿಡಿಯೋಗಳು ನಿಮಗೆ ಸೀರಿಯಲ್ ಸಿಗ್ತವೆ. ಪ್ರತಿ ಒಂದು ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ನೋಡಿದರೆ ಸಾಕ್ರೆ ನೀವು ಈಸಿಯಾಗಿ ನೀವು ನವೋದಯ ಸಿಲೆಬಸ್ನ ಅರ್ಥ ಮಾಡಿಕೊಳ್ಬೋದು. ಈಗ ನಾನು ಮಾದರಿಯನ್ನು ಪೂರ್ಣಗೊಳಿಸಲಿ 6 ಚಿತ್ರ ತೆಗೆದುಕೊಂಡಿದ್ದೀನಿ. ಇಲ್ಲಿ 4 ಭಾಗ ಕತ್ತರಿಸಿದಾರೋ ಇಲ್ಲೋ ಅಂತ ನೋಡಿಕೊಳ್ಳಿ. ಕತ್ತರಿಸಿದ 4 ಭಾಗಗಳಲ್ಲಿ ಯಾವ ಭಾಗ ಖಾಲಿ ಇದೆ ನೋಡ್ಕೊಡ್ರಿ. ಈ ಸಲ ಈ ಭಾಗ ಖಾಲಿ ಕೊಟ್ಟಿದ್ದಾನೆ. ಈಗ ನೀವು ಏನು ಮಾಡಬೇಕಂದ್ರೆ ಸಮಸ್ಯಾ ಚಿತ್ರದಲ್ಲಿ ಚಿತ್ರಗಳು ಯಾವ ರೀತಿ ಜೋಡಿ ಆಗ್ತವೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಅದಕ್ಕೆ ನಿಮಗೆ ಏನು ಹೇಳಿದ್ದೆ ನಾನು, ಇದಕ್ಕೆ ನಂಬರ್ 1, ಇದು 2ನೇ ಬಾಕ್ಸು, 3 ಬಾಕ್ಸು, 4 ಬಾಕ್ಸ್ ಇದ್ದಾವೆ. 4 ಬಾಕ್ಸ್ಗಳಲ್ಲಿ ಯಾವ ಬಾಕ್ಸ್ಗಳು ನಿಮಗೆ ಈಸಿಯಾಗಿ ಹೋಲಿಕೆ ಮಾಡಲಿಕ್ಕಾಗ್ತಾ ಹೋಗುತ್ತೆ. ಸರ್ ನಾನು 1, 2 ನನಗೆ ಈಸಿ ಅನ್ನಿಸ್ತಾ ಇದೆ. 1 ರಿಂದ 2 ಮಾಡೋದು ಈಜಿ ಇದೆ. ಹೆಂಗಂದರೆ ಈ ಥರ ಎರೋ ಮಾರ್ಕ್ ಏನಾಗ್ತಾ ಇದೆ, ಇದು ಆ್ಯಂಟಿ ಕ್ಲಾಕ್ ವೈಸ್ದಲ್ಲಿ, ಇದು ಯಾವುದು ಕ್ಲಾಕ್ ವೈಸ್ದಲ್ಲಿ ಗಡಿಯಾರದ ದಿಕ್ಕಿನಲ್ಲಿ 90 ಡಿಗ್ರಿದಲ್ಲಿ ಈ ಥರ ತಿರುಗ್ತಾ ಹೋಗುತ್ತೆ ಸರ್ ಅಂತ ಗೊತ್ತಾಯಿತು. 1 ಮತ್ತು 2 ಕ್ಲಾಕ್ ವೈಸ್ದಲ್ಲಿ 90 ಡಿಗ್ರಿದಲ್ಲಿ ತಿರುಗಿತ್ತು. ಹಂಗಂದ್ರೆ ಏನು ಮಾಡೋಕೆ ನಾವೀಗ ಅದೇ ಥರ 4ನ್ನು 3ಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ದಲ್ಲಿ 90 ಡಿಗ್ರಿ ತಿರುಗಿಸ್ಬೇಕು ಗಡಿಯಾರ ದಿಕ್ಕಿನಲ್ಲಿ. ಯಾವುದು 3ರಿಂದ 4. ಈ ಥರ ಚಿತ್ರ ಕೊಟ್ಟನ. ಈ ಚಿತ್ರವನ್ನು 90 ಡಿಗ್ರಿ ಕೋನದಲ್ಲಿ ಗಡಿಯಾರ ದಿಕ್ಕಿನಲ್ಲಿ ತಿರುಗಿಸಿದರೆ ಆ ಚಿತ್ರ ಬಂದು ಈ ಥರ ಬಿಡುತ್ತೆ. ಈಗ ಇದು ಮಾದರಿ ಪೂರ್ಣಗೊಳ್ತಾ ಇದೆ, ಕ್ಲಾಕ್ ವೈಸ್ನಲ್ಲಿ ಕರೆಕ್ಟ್ ತಿರುಗ್ತಾ ಇದೆ ಅಂತ ಗೊತ್ತಾಯಿತು. ಯಾವ ಬಾಕ್ಸ್ ಖಾಲಿ ಇತ್ತು ನಮಗೆ, ಈ ಬಾಕ್ಸ್ ಖಾಲಿ ಬಿದ್ದಿತ್ತು. ಈಗ ಆಯ್ಕೆದಲ್ಲಿ ಹೋಗ್ತೀನಿ, ಯಾವ ಆಯ್ಕೆ ಸರಿ ಆಗ್ತಾ ಇದೆ ಅಂತ ನೋಡಿದಾಗ ಎ ಆಯ್ಕೆ ತಪ್ಪಾಗುತ್ತೆ, ಬಿ ಆಯ್ಕೆ ತಪ್ಪು, ಡಿ ಆಯ್ಕೆ ತಪ್ಪು. ಸರಿಯಾದ ಉತ್ತರ ಸಿ ಆಯ್ಕೆಯನ್ನು ಉತ್ತರ ಚಿತ್ರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಟ್ಬಿಟ್ರೆ ಸಾಕು, ಅದು ಮಾದರಿ ಪೂರ್ಣಗೊಳಿಸುತ್ತೆ. ಇಲ್ಲೇನು ತುಂಬಿದೆಯಲ್ಲ ಅದೇ ಚಿತ್ರ ಅಲ್ಲಿ ಬರ್ತಾ ಇದೆ. ಸರಿಯಾದ ಆಯ್ಕೆ ಸಿ ರೈಟ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 6ಕ್ಕೆ ಸರಿಯಾದ ಉತ್ತರ ಸಿ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಚಿತ್ರ ಕೊಡ್ತಾ ಇದ್ದೀನಿ, 7ನೇ ಚಿತ್ರ. ಸಮಸ್ಯಾ ಚಿತ್ರದಲ್ಲಿ 4 ಭಾಗಗಳನ್ನಾಗಿ ಮಾಡಿಕೊಂಡಿದ್ದಾರೋ ಇಲ್ಲವೋ ತಿಳಿದುಕೊಳ್ಳಿ. 4 ಭಾಗಗಳಲ್ಲಿ 3 ಭಾಗಗಳನ್ನು ಅವರೇ ಪೂರ್ಣಗೊಳಿಸಿರ್ತಾರೆ, 1 ಭಾಗ ಮಾತ್ರ ಖಾಲಿ ಬಿಟ್ಟಿರ್ತಾರೆ. ಯಾವ ಭಾಗದಲ್ಲಿ ಖಾಲಿ ಬಿಟ್ಟಿದ್ದಾರೆ ಅಂತ ನೀವು ತಿಳ್ಕೋಬೇಕು. ಖಾಲಿ ಬಿಟ್ಟ ಭಾಗವನ್ನು ನಾವು ಪೂರ್ಣಗೊಳಿಸ್ಬೇಕಪ್ಪ ಅಂದ್ರೆ ಅಲ್ಲಿ 4 ಭಾಗಗಳಲ್ಲಿ 2 ಭಾಗ ಜೋಡಿ ಮಾಡಬೇಕು, ನೀವು ಹೋಲಿಕೆ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ 1, 2, 3, 4 ಇದ್ದಾವೆ. ಈ 4ರಲ್ಲಿ ಯಾವ 2 ನಿಮಗೆ ಈಸಿ ಅನ್ನಿಸ್ತಾ ಇದೆ ನೋಡ್ಕೋಬೋದು. ಸರ್ ನನಗೆ 3, 4 ಈಸಿ ಅನಿಸುತ್ತೆ ಸರ್, ನಾನು 3, 4 ಇದನ್ನು ಬಿಡಿಸ್ಕೊತೀನಿ. 3, 4 ನೀವು ಬಿಡಿಸ್ಕೊಂಡ್ರಪ್ಪ ಅಂದ್ರೆ ಮುಂದೆ 1, 2 ಮಾಡ್ಬೋದು. ಸರ್ 3ರಲ್ಲಿ ಈ ಥರ ಇರುವಂಥ ಚೌಕ್ ಬಾಕ್ಸ 4ರಲ್ಲಿ ಹೋಗಿ ಈ ಕಡೆ ಮೂಲಿಗೆ ಬಿತ್ಕೊಂಡಿದೆ. ನಾನು ಈಗ 1ರಲ್ಲಿರುವಂಥ ಈ ಬಾಕ್ಸನ್ನು ಹೋಗಿ ನಾನು ಈ ಕಡೆ ಹಾಕಿಬಿಡ್ತೀನಿ. ನೆಕ್ಸ್ಟ್ 1ರಲ್ಲಿರುವಂಥ ಈ ವೃತ್ತವು ಈ ಪಕ್ಕದ ಮನೇಲಿ ಈ ಮೂಲಿಗೆ ಕೂತ್ಕೊಂಡ ಇದೆ ಅಂತ ಗೊತ್ತಾಯಿತು. ಹಾಗೆ ನಾನು 1, 2ಕ್ಕೆ ಮಾಡಿಬಿಡ್ತೀನಿ. ಈ ಥರ ಇರುವಂಥ ವೃತ್ತ ಬಂದು ಇಲ್ಲಿ ಹಾಕಿಬಿಡ್ತಾ ಇದ್ದೀವಿ. ನಮಗೀಗ ಚೌರಸವನ್ನು ನಾವು ಪೂರ್ಣಗೊಳಿಸ್ತೇವೆ. ಪೂರ್ಣಗೊಳಿಸಿದ ಭಾಗ ಇದು. ಈ ಥರ ಉತ್ತರ ಚಿತ್ರ ನೀವು ಹುಡುಕಾಡಕ್ಕೆ ಹೋದ್ರೆ ಸಿಕ್ಬಿಡುತ್ತೆ. ದಿಕ್ಕನ್ನೋದು ಬದಲಿಸಲೇ ಬಂದು ಕುಂದಿರಬೇಕು. ಈಗ ನೋಡ್ಕೊಡ್ರಿ, ಎ ಆಯ್ಕೆ ಆಗೋದಿಲ್ಲ, ಸಿ ಆಯ್ಕೆ ಮೊದಲೇ ಹೋಯ್ತು. ನಮಗೆ ಬಿ ಆಯ್ಕೆ ಆಗ್ತಿತ್ತು, ಇಲ್ಲಿ ಚೌಕ ಬರಬೇಕು, ಇಲ್ಲಿ ವೃತ್ತ ಬರಬೇಕು, ಈ ಆಯ್ಕೆ ಆಗೋದಿಲ್ಲ. ಸರಿಯಾದ ಉತ್ತರ ಡಿ ಆಯ್ಕೆ ಸರಿಯಾಗುತ್ತೆ. ಈ ಸರಿಯಾದ ಉತ್ತರವನ್ನು ದಿಕ್ಕನ್ನು ಬದಲಿಸದೆ ತಂದು ತರ ಕುಂದಿಸ್ಬಿಟ್ರೆ ಇಲ್ಲಿ ಬಂದು ಕೂತ್ಕೋಬೇಕು. ಅದು ಮಾದರಿ ಪೂರ್ಣಗೊಳ್ಳಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಮಾದರಿಯನ್ನು ಪೂರ್ಣಗೊಳಿಸೋದು ಕಾಂಪ್ಲೆಕ್ಷನ್ ಆಫ್ ಫಿಗರ್ಸ್ ಅಂತ ಕರಿತೇವೆ, ಕಾಂಪ್ಲೆಕ್ಷನ್ ಆಫ್ ಪ್ಯಾಟರ್ನ್ ಅಂತ ಕರಿತಾ ಇದ್ದೀವಿ.
ಆದ್ದರಿಂದ ಸರಿಯಾದ ಉತ್ತರ 7ಕ್ಕೆ ಸರಿಯಾದ ಉತ್ತರ ಇಲ್ಲಿ ಡಿ ಸರಿಯಾದ ಉತ್ತರ ಆಗುತ್ತೆ. ಇದೇ ನೋಡ್ರಿ ವಿದ್ಯಾರ್ಥಿಗಳೇ ನವೋದಯ ಮೆಂಟಲ್ ಎಬಿಲಿಟಿ. ನೀವು ಚಿತ್ರಗಳ ಜೊತೆಗೆ ಆಟ ಆಡಬೇಕು ಅಂತ ಅರ್ಥ. ಆದರೆ ಈ ಒಂದು ರೂಲ್ಸನ್ನು ಯಾವ ವಿದ್ಯಾರ್ಥಿ ತಿಳ್ಕೊತಾರೋ ಅದೇ ವಿದ್ಯಾರ್ಥಿಗಳೇ ಈಸಿಯಾಗಿ ಏನು ಮಾಡೋದು ಉತ್ತರವನ್ನು ಕಂಡುಬಹುದು. ಹಾಗಾದರೆ ನಿಮಗೆ 8ನೇ ಚಿತ್ರವನ್ನು ಕೊಡ್ತಾ ಇದ್ದೀನಿ. ಫಸ್ಟು ವಿದ್ಯಾರ್ಥಿಗಳು ಸಮಸ್ಯಾ ಚಿತ್ರವನ್ನು ಪೂರ್ಣ ನೋಡ್ರಿ. 4 ಭಾಗಗಳನ್ನಾಗಿ ಮಾಡಿದ್ದಾರೋ ಇಲ್ಲ ನೋಡ್ಕೊಳ್ರಿ. ಯಾವ ಭಾಗವನ್ನು ಖಾಲಿ ಬಿಟ್ಟಿದ್ದಾರೋ ಅದನ್ನು ನೋಡ್ಕೊಳ್ಳಿ. ನೋಡ್ಕೊಂಡ ಮೇಲೆ ನಿಮಗೇನಿದ್ದೀನಿ ಪ್ರತಿಯೊಂದು ಭಾಗಕ್ಕೂ ನಂಬರ್ ಕೊಡಿ. 2 ನಂಬರ್ಗಳ ಹೋಲಿಕೆ ಮಾಡಿಕೊಳ್ಳಿ. 2 ಜೋಡಿ ಥರ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಮೆಥಡನ್ನು ಕಂಡಿಬೋದು. ಈ ಪ್ರಶ್ನೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ವೆರಿ ಈಸಿ, ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ನಂಬರ್ 1 2 3 4 ಇದ್ದಾವೆ. ನಿಮ್ಗೆ ನೋಡಿದ ತಕ್ಷಣವೇ ನಿಮ್ಗೆ ಅನಿಸುತ್ತೆ ಇದು ಆಗುತ್ತೆ ಅಂತೇಳಿ. ಹೆಂಗಿದೆ ಅಂದ್ರೆ ಸರ್ 1 4 ಸೇಮ್ ಅದಾವೆ ಸರ್, ಅಪೋಸಿಟ್ಟು 1ಕ್ಕೆ 4 ಸೇಮ್ ಕಾಣುತ್ತೆ. ಇಲ್ಲಿ ಏನಿಟ್ಟಲ್ಲ 1ರದ್ದು ಇದ್ರದ್ದು ಅಪೋಸಿಟ್ ತಂದು ಮನೆಗೆ ಇಟ್ಟುಬಿಟ್ಟಿದ್ದಾನೆ ಸರ್ ಅವನಿಲ್ಲಿ. ನಾನು 2ಕ್ಕೆ 3 ಮಾಡಿಬಿಡ್ತೀನಿ ಸರ್. ಈಗ ಜೋಡಿ ಇದು 2ರಲ್ಲಿ ಯಾವ ಚಿತ್ರ ಇದೆಯೋ ಅದನ್ನೇ ತಂದು ನಾವು ಏನು ಮಾಡೋಕೆ ಈಗ 3ರಲ್ಲಿ ಇಡಬೇಕು. ನಾವು ಈಗ ಯಾವ ಭಾಗವನ್ನು ಪೂರ್ಣಗೊಳಿಸಿದೆವೋ ಈ ಭಾಗವನ್ನು ಪೂರ್ಣಗೊಳಿಸಿದ್ದೀವಿ ಅಂತ. ದಿಕ್ಕನ್ನು ಬದಲಿಸದೆ ಉತ್ತರ ಚಿತ್ರವನ್ನು ತಂದಿಟ್ಟ ಯಾವುದು ಸರಿಯಾಗ್ತಾ ಅಂದರೆ ಸರಿಯಾದ ಉತ್ತರ ಎ ರೈಟ್ ಆಗುತ್ತೆ. ಬಿ ಆಯ್ಕೆ ತಪ್ಪಾಗುತ್ತೆ. ಸಿ ಆಯ್ಕೆ ತಪ್ಪು. ಡಿ ಆಯ್ಕೆ ಮೊದಲೇ ಆಗಲ್ಲ. ನಮಗೆ 1ರೊಳಗೆ ಹೆಂಗಿತ್ತು ಅದೇ 4ರಾಗದಪ್ಪ ಅಂದ್ರೆ 2ರಾಗ ಹೆಂಗಿರ್ತ ಹಂಗೆ 3 ಮಾಡಬೇಕು ಅನ್ನೋದು ನಿಮ್ಮ ತಲೆ ಬರಬೇಕು. ಆದ್ದರಿಂದ 8ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ 9ನೇ ಚಿತ್ರ. ವಿದ್ಯಾರ್ಥಿಗಳೇ ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಿ. ಉತ್ತರ ಚಿತ್ರಗಳಲ್ಲಿ 4 ಆಯ್ಕೆಗಳಲ್ಲಿ ದಿಕ್ಕನ್ನು ಬದಲಿಸಿ ತಂದಿಡಬೇಕು. ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪೆನ್ಸಿಲ್ ಆರ್ ಪೆನ್ನಿಂದ ತುಂಬ್ರಿ, ಈಜಿ ಉತ್ತರ ಬರುತ್ತೆ. ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಮಾಡಿದ್ದಾನಂತ ಗೊತ್ತಾಯಿತು. ಅದರಲ್ಲಿ ಈ ಭಾಗಕ್ಕೆ ನೀವು ಪೂರ್ಣಗೊಳಿಸಿದಂತ ಖಾಲಿ ಬಿಟ್ಟಿದ್ದಾನೆ, ಯಾರು ಪ್ರಶ್ನಾರ್ಥಕ್ಕೆ ಚಿಹ್ನೆ ಕೊಟ್ಟಿರ್ತಾನೆ. ನಾ ಏನಿದೆ ನಿಮಗೆ ಭಾಗ 1 ಭಾಗ 2 ಭಾಗ 3 ಭಾಗ 4 ಭಾಗವನ್ನು ಮಾಡ್ಕೊಂಡಿದ್ದಾರೆ. 4 ಭಾಗದಲ್ಲಿ ನಿಮಗಿದ್ರಾಗ 2 ಭಾಗ ಸೇಮನ್ನು ಹೋಲಿಕೆ ಮಾಡಿಕೊಳ್ಳ್ರಿ. ಸರ್ ನಾನು 1 3 ಮಾಡ್ತೀನಿ ಸರ್. ಈಗ 1ಕ್ಕೆ ನಾನು 3 ಈಜಿ ಅನ್ನಿಸ್ತಾ ಇದೆ. ಯಾವ ರೀತಿ ನೋಡ್ಕೊಳ್ರಿ, ಈ ಥರ ಇರುವಂಥ ಚಿತ್ರಕ್ಕೆ ಈಗ ಬಂದಿದ್ದು ಕಂಟಿನ್ಯೂ ಆಯಿತು. ಲಾಸ್ಟ್ ಇದಕ್ಕೆ ಒಂದು ಗೆರೆ ಕೊಟ್ಟಿದ್ದಾನೆ, ಇಲ್ಲಿ ಗೆರೆ ಕೊಟ್ಟಿದ್ದಾನೆ ಸರ್. ಇಷ್ಟು ಚಿತ್ರವನ್ನು ನಮ್ಗೆ ಸಿಕ್ತು ಅಂತ ಗೊತ್ತಾಯಿತು. ನಾವು ಸೇಮಿಗೆ ಮೇಡಮು 2ಕ್ಕೆ 4 ಮಾಡಿಬಿಡಮು, ಚಿತ್ರ ಸಿಗುತ್ತೆ. ಈ ಗೆರೆಗಳನ್ನು ಬಂದು ಸ್ಟ್ರೇಟಾಗಿ ಈ ಗೆರೆ ತಂದು ನಾವು ಇಲ್ಲಿ ಕೂಡಿಸ್ಬಿಡ್ತೀನಿ. ಇಲ್ಲಿ ಹಿಂದ್ಗಡೆ ಗೆರೆ ಕೊಟ್ಟಿದ್ದಾರೆ, ನಾನು ಇಲ್ಲಿ ಹಿಂದ್ಗಡೆ ಗೆರೆ ಕೊಡ್ತೀನಿ. ನಾವು ಈಗ ನೋಡ್ಕೊಳ್ರಿ ನಮ್ಮದು ಉತ್ತರ ಇಲ್ಲಿ ಬರಬೇಕಾದ ಉತ್ತರ ಈ ಥರ ಇರಬೇಕಾಗುತ್ತಾ ಅಂತ ನಿಮ್ಮ ತಲೆ ಬರುತ್ತೆ. ದಿಕ್ಕನ್ನು ಬದಲಿಸಿ ತರಬೇಕು. ಎ ಆಯ್ಕೆ ಆಗುವುದಿಲ್ಲ, ಬಿ ಆಯ್ಕೆ ಮೊದಲೇ ಆಗುವುದಿಲ್ಲ, ಸಿ ಆಯ್ಕೆ ಆಗಲ್ಲ. ಡಿ ಆಗಿರುವಂಥ ಆಯ್ಕೆಯನ್ನು ಚಿತ್ರವನ್ನು ತೆಗೆದುಕೊಂಡ್ಬಂದು ಈ ಖಾಲಿ ಜಾಗ ತಂದಿಡ್ರಿ, ಮಾದರಿ ಪೂರ್ಣಗೊಳ್ಳುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಡಿ ಆಯ್ಕೆ ಸರಿಯಾಗುತ್ತೆ. 9ನೇ ಚಿತ್ರದ ಸರಿಯಾದ ಆಯ್ಕೆ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ನಾನು ಈ ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗಾಗಿ ನಾನು ಯೂಟ್ಯೂಬ್ನಲ್ಲಿ ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಫ್ರೀಯಾಗಿಯೇ ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಯಾವುದೂ ₹1 ಚಾರ್ಜಸ್ ಕೂಡ ಕಟ್ ಆಗೋದಿಲ್ಲ. ನೀವು ಫ್ರೀಯಾಗಿ ನೋಡಬೇಕಂದ್ರೆ ನೀವು ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿ ಸಾಕು. ಎಲ್ಲ ಕ್ಲಾಸ್ಗಳನ್ನು ನೀವು ಫ್ರೀಯಾಗಿ ನೋಡ್ಬೋದು.
ಪ್ರತಿ ತರಬೇತಿದಾರರು, ಶಿಕ್ಷಕರು, ಶಿಕ್ಷಣ ಪ್ರೇಮಿಗಳು ಈ ನವೋದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿರುವಂಥ ಈ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಕಲಿಯಲಿಕ್ಕೆ ಅವಕಾಶ ಇರ್ತಾ ಹೋಗುತ್ತೆ. ಇವತ್ತು ನಾನು ನಿಮಗೆ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ 3ನೇ ಮಾದರಿಯಾಗಿರುವಂಥ ಮಾದರಿಯನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರದಲ್ಲಿ 4 ಭಾಗವನ್ನಾಗಿ ಮಾಡಿದ್ದಾರೋ ಇಲ್ಲವೋ ಅಂತ ನೀವು ಕರೆಕ್ಟಾಗಿ ಸಮಚಿತ್ರದಲ್ಲಿ ನೋಡ್ಕೊಳ್ರಿ. 4 ಭಾಗಗಳಾಗಿದ್ದಾವೆ. ಇದು 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ, 4 ಭಾಗ ಮಾಡಿ ಕತ್ತರಿಸಿದ್ದಾನೆ. ನೆಕ್ಸ್ಟ್ ಯಾವ ಬಾಕ್ಸ್ ಖಾಲಿ ಬಿಟ್ಟ ಅಂತ ನಮ್ಗೆ ಗೊತ್ತಾಯ್ತು, ಇದು ಖಾಲಿ ಇದೆ. ಈ ಖಾಲಿ ಇರುವಂಥ ಬಾಕ್ಸಲ್ಲಿ ಉತ್ತರ ಚಿತ್ರದಲ್ಲಿ ದಿಕ್ಕನ್ನು ಬದಲಿಸಿ ತಂದು ಇಲ್ಲಿ ಕುಂದಿರಿಸಬೇಕು. ಅದು ಮಾದರಿ ಪೂರ್ಣಗೊಳ್ಳಬೇಕು ಅಂತ ರೂಲ್ಸ್. ಅದಕ್ಕೇನು ಮಾಡಿ ನೀವು 1, 2, 3, 4 ಮಾಡಿಕೊಡ್ರಿ ಅಂತ ಹೇಳಿದೆ. ಭಾಗವನ್ನು ಮಾಡಿಕೊಂಡ್ರಿ. ಈಗ ಇದ್ರಾಗ 2 ಜೋಡಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಸರ್ ನನಗೆ 1, 2 ಈಜಿ ಆಗುತ್ತೆ. ಈ ಥರ ಇರುವಂಥ ಚಿತ್ರ ಇದೆಯಲ್ಲ, ಇದು 180 ಡಿಗ್ರಿದಲ್ಲಿ ಅಪೋಸಿಟ್ಟಾಗಿ ಈ ಥರ ಮುಂದಿನ ಮನೆಗೆ ಬಿತ್ತು ಅಂತ ಗೊತ್ತಾಯ್ತು. ನಮ್ಗೆ 1, 2 ಈಜಿ ಆದರೆ ಹಾಗೆ ನಾವೇ ಮೇಡಮ್ 3, 4 ಮಾಡಿಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಇದನ್ನು ಈ ಚಿತ್ರ 3ರಲ್ಲಿರುವಂಥ ಚಿತ್ರಕ್ಕೆ ಅಪೋಸಿಟದಲ್ಲಿ 180 ಡಿಗ್ರಿಯಲ್ಲಿ ತಿರುಗಿಸ್ಬಿಡಿ, ಈ ಥರ ಬಂದ್ಬಿಡುತ್ತೆ. ನಾವು ಪೂರ್ಣಗೊಳಿಸಿದ ಭಾಗ ಚಿತ್ರ ಈ ರೀತಿಯಾಗಿರಬೇಕು ಅಂತ ನಿಮ್ಗೆ ತಿಳ್ಕೋಬೇಕು. ಎ ಆಯ್ಕೆ ಆಗುವುದಿಲ್ಲ. ಸಿ, ಬಿ ಅಂತ ಮೊದಲೇ ಆಗುವುದಿಲ್ಲ. ಡಿದಲ್ಲಿ ಮಿಡಲಲ್ಲಿ ಬಂದು ಕೂತ್ಕೊಂಡಿದೆ. ಸಿ ಆಯ್ಕೆಯನ್ನು ತಂದುಗೂ ಈ ಮಾದರಿಯನ್ನು ಪೂರ್ಣಗೊಳಿಸಿದ ಭಾಗ ಇಟ್ಬಿಡಿ, ಚಿತ್ರ ಪೂರ್ಣ ಪ್ರಮಾಣ ರಚನೆ ಆಗುತ್ತಪ್ಪ ಅಂದರೆ ಸರಿಯಾದ ಆಯ್ಕೆ ಸಿ ಸರಿಯಾದ ಉತ್ತರ ಆಗುತ್ತೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಈಸ್ ಎ ರೈಟ್ ಆನ್ಸರ್. ಮಕ್ಕಳೇನೆ, ನಾ ಹೇಳ್ತಾ ಇರುವಂಥ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ನನ್ನ ಕ್ಲಾಸಸ್ ನಿಮ್ಗೆ ಅರ್ಥ ಆಗುತ್ತಂದರೆ ನೀವು ಲೈಕ್ ಬಟನನ್ನು ಒತ್ತಿಬಿಡಿ ಬೇಗನೆ. ಲೈಕ್ ಬಟನ್ ಒತ್ತಾ ಇದ್ದೀರಪ್ಪ ಅಂದ್ರೆ ನಾನು ಹೇಳುವಂಥ ಮೆಥಡು ವಿಧಾನ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅರ್ಥ. ಹೀಗೆ ನೀವು ನನ್ನ ಕ್ಲಾಸನ್ನು ಹೆಚ್ಚು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ, ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಎಲ್ಲ ನವೋದಯ ಸಿಲೆಬಸ್ ವಿಡಿಯೋಗಳನ್ನು ನಿಮ್ಗೆ ನಾನು ಯೂಟ್ಯೂಬ್ ಬಿಟ್ಟುಬಿಡ್ತೀನಿ. ನೀವು ಫ್ರೀ ಆಗಿಯೇ ಮನೆಯಲ್ಲೇ ಕೂತ್ಕೊಂಡು ಈ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಸಿಲೆಬಸ್ಸನ್ನು ತಿಳ್ಕೊಬೋದು. ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಸರ್ ಅಂತೇಳಿ 20 ವರ್ಷಗಳಿಂದ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಶಾಲೆಗಳಿಗೆ ನಾನು ತರಬೇತಿಯನ್ನು ಕೊಡ್ತಾ ಬರ್ತಾಯಿದ್ದೀನಿ. ಆ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳನ್ನು ಕೂಡ ಬರೆದಿದ್ದೀನಿ. ನಾನು ಈಗ ಉಚಿತವಾಗಿ ಯೂಟ್ಯೂಬ್ ಕ್ಲಾಸಸ್, ವಿಡಿಯೋ ಕ್ಲಾಸಸ್ ಆ್ಯಂಡ್ ಆನ್ಲೈನ್ ಕ್ಲಾಸನ್ನು ಕೊಡ್ತಾಯಿದ್ದೀನಿ. ಯಾರಿಗಪ್ಪ ಅಂದ್ರೆ ಸೈನಿಕ ಶಾಲೆ, ನವೋದಯಕ್ಕೆ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಲಾಂಗ್ ಟರ್ಮ್ ಕೋಚನ್ನು ಮಾಡ್ತಾಯಿದ್ದೀನಿ. ಆನ್ಲೈನ್ ಕೋಚಿಂಗ್ ಮತ್ತು ಆಫ್ಲೈನ್ ಎರಡೂ ಮಾಡ್ತಾಯಿದ್ದೀನಿ. ನೀವು ಆನ್ಲೈನ್ ಆದರೂ ತೊಗೋಬೋದು, ಆಫ್ಲೈನ್ ಆದರೂ ನೀವು ಕೋಚಿಂಗನ್ನು ತೆಗೆದುಕೊಳ್ಬೋದು. ಯಾವ ವಿದ್ಯಾರ್ಥಿಗಳಿಗಪ್ಪ ಅಂದ್ರೆ 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮ ಆರ್ ಕನ್ನಡ ಮಾಧ್ಯಮದಲ್ಲಿದ್ದರೂ ನಡೆಯುತ್ತೆ. ಆ ವಿದ್ಯಾರ್ಥಿಗಳು ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸನ್ನು ಕಲಿಬೋದು, ಅಥವಾ ನನ್ನ ಹತ್ರ ಬಂದರೂ ಆಫ್ಲೈನ್ ಕ್ಲಾಸ್ ಆದರೂ ಕಲಿಬೋದು. ಆಲ್ರೆಡಿ 2026-27ನೇ ಸಾಲಿನ ಅಡ್ಮಿಷನ್ ಓಪನ್ ಆಗಿದ್ದಾವೆ. ಆಸಕ್ತಿ ಇರುವಂಥ ಪಾಲಕರು 99002062 ನಂಬರಿಗೆ ಕಾಲ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಇವತ್ತಿನಿಂದಲೇ ನೀವು ನವೋದಯ ಕ್ಲಾಸನ್ನು ಪ್ರಾರಂಭ ಮಾಡಿರಿ. ನಿಮ್ಮ ಮಕ್ಕಳು ವರ್ಷ ಪೂರ ಕಷ್ಟಪಟ್ಟು ಓದಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯಕ್ಕೆ ಶಾಲೆಗಳಿಗೆ ಆಯ್ಕೆ ಆಗುವಂಥ ಅವಕಾಶ ಇರ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ಮಾದರಿಯನ್ನು ಪೂರ್ಣಗೊಳಿಸುವುದರಲ್ಲಿ ನಾನು 11ನೇ ಚಿತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಕಾಂಪ್ಲೆಕ್ಷನ್ ಆಫ್ ಪ್ಯಾಟರ್ನ್ನಲ್ಲಿ ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಮಾಡಿರ್ತಾರೆ. 4 ಭಾಗಗಳನ್ನಾಗಿ ಮಾಡಿದ್ದಾರೋ ಇಲ್ಲವೋ ಅನ್ನೋದನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಾಗುತ್ತೆ. ಇದು 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ, ಇದು 4ನೇ ಭಾಗ. ಯಾವ ಭಾಗ ಖಾಲಿ ಬಿಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕು. ಈ ಬಾಕ್ಸನ್ನು ಖಾಲಿ ಬಿಟ್ಟಿದ್ದಾರೆ, ಈ ಮನೆಯನ್ನು.
ನೆಕ್ಸ್ಟು ನೀವು ಪ್ರೋಸೆಸ್ ಏನು ಹೋಗಬೇಕು, ಅಲ್ಲಿ 2 ಜೋಡಿಗಳನ್ನು ನೀವು ಜೋಡಿ ಮಾಡ್ಕೋಬೇಕು. 1 2 ಸೇಮ್ ಇದ್ರೆ 3 4 ಮಾಡಿ, 1 3 ಸೇಮ್ ಇದ್ರೆ 2 4 ಮಾಡಿ, ಇಲ್ಲ ಕ್ರಾಸ್ 2 3 ಸೇಮ್ ಅನಿಸಿದರೆ 1 4 ಮಾಡ್ಬೋದು. ಸಮಸ್ಯಾ ಚಿತ್ರವನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿಕೊಂಡಾಗ ನಮ್ಗೆ 1 ಮತ್ತು 3 ಸೇಮ್ ಇಟ್ಟಿದ್ದಾನೆ ಸರ್ ಚಿತ್ರ. 1 ಏನಿದೆಯೋ ಅದನ್ನೇ ತಂದು 3ನೇ ಮನೇಲಿ ಇಟ್ಟಿದ್ದಾನೆ ಅಂದರೆ ನಾವು ಈಗ 2ಕ್ಕೆ 4ಕ್ಕೆ ಮಾಡಿಬಿಡ್ತೀವಿ. ನೋಡಿ, 1ನೇ ಮನೆಯಲ್ಲಿ ಯಾವ ಥರ ಚಿತ್ರ ಇತ್ತು ಅದೇ ತಂದು 3ನೇ ಮನೆಗೆ ಇಟ್ಟಿದ್ದಾನೆ. ಈಗ ನಾನು 2ನೇ ಮನೆಯಲ್ಲಿ ಯಾವ ರೀತಿ ಚಿತ್ರ ಇದೆಯೋ ಅದನ್ನು 4ನೇ ಮನೆಗೆ ನಾನು ಇಡ್ತಾ ಹೋಗ್ತೀನಿ. ಈಗ ಮಾದರಿ ಪೂರ್ಣಗೊಳಿತು. ಪೂರ್ಣಗೊಳಿಸಿದ ಮೇಲೆ ನಿಮಗೆ ಈ ಬಾಕ್ಸ್ ಖಾಲಿ ಇದೆ ಅಂತಂದರೆ ಇಲ್ಲಿ ಯಾವ ಚಿತ್ರವನ್ನು ತಂದಿಟ್ರೆ ಅದು ಮಾದರಿ ಪೂರ್ಣಗೊಳ್ಳುತ್ತಾ ಅಂತ ನಾವೀಗ ಆಯ್ಕೆಯಲ್ಲಿ ಉತ್ತರ ಚಿತ್ರ ಹುಡುಕಾಡಬೇಕು. 1ನೇ ಆಯ್ಕೆ ಆಗಲ್ಲ, ಸಿ ಆಯ್ಕೆ ಆಗುವುದಿಲ್ಲ, ಡಿ ಆಯ್ಕೆನೂ ಆಗುವುದಿಲ್ಲ. ಬಿ ಆಯ್ಕೆಯನ್ನು ತಂದು ದಿಕ್ಕನ್ನು ಬದಲಿಸದೆ ತಂದು ಇಲ್ಲಿ ಇಟ್ಟುಬಿಟ್ರೆ ಸಾಕು, ಮಾದರಿ ಪೂರ್ಣಗೊಳ್ಳುತ್ತೆ. ಕಾಂಪ್ಲೆಕ್ಷನ್ ಆಫ್ ಪ್ಯಾಟರ್ನ್ ಪರ್ಫೆಕ್ಟ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣವೇ ನೀವು 11ನೇ ಕ್ವಶನ್ಗೆ ಬಿ ಆಯ್ಕೆಗೆ ನೀವು ಕಲರನ್ನು ಶೇಡ್ ಮಾಡಬೇಕು. 11ನೇ ಪ್ರಶ್ನೆಯ ಸರಿಯಾದ ಉತ್ತರ ಇಲ್ಲಿ ಬಿ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 12ನೇ ಪ್ರಶ್ನೆ. ಫಸ್ಟು ಇದು ಮಾದರಿಯನ್ನು ಪೂರ್ಣಗೊಳಿಸೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಒಂದು ಸಮಸ್ಯಾ ಚಿತ್ರದಲ್ಲಿ 4 ಭಾಗಗಳನ್ನಾಗಿ ಮಾಡಿದ್ದಾರೋ ಇಲ್ಲವೋ, 4 ಭಾಗಗಳಲ್ಲಿ ಯಾವ ಭಾಗ ಖಾಲಿ ಬಿಟ್ಟಿದ್ದಾರೋ ಏನೋ ಅಂತ ತಿಳ್ಕೋಬೇಕು. ನೆಕ್ಸ್ಟು ಅದರ 2 ಜೋಡಿಗಳನ್ನು ಮಾಡ್ಕೋಬೇಕು. ಉಳಿದ 2 ಜೋಡಿಗಳನ್ನ ಅದೇ ಥರ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪೂರ್ಣಗೊಳಿಸ್ಬಿಡಬೇಕು. ಪೂರ್ಣಗೊಳಿಸಿದ ಮೇಲೆ ನಿಮ್ಗೆ ಉತ್ತರ ಚಿತ್ರವನ್ನು ಹುಡುಕಾಡ್ರಿ, ಈಸಿಯಾಗಿ ಸಿಗುತ್ತೆ. ನೋಡಿ, ಇದೊಂದು ಚೌಕಾಕಾರದ ಆಕೃತಿಯನ್ನು 4 ಭಾಗ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಒಂದು ಭಾಗ, 2 ಭಾಗ, 3 ಭಾಗ, 4 ಭಾಗ. ವಿದ್ಯಾರ್ಥಿಗಳೇ, ನೀವು ಲಕ್ಷ್ಯ ಕೊಟ್ಟು ಸಮಚಿತ್ರವನ್ನು ನೋಡ್ರಿ, 2 ಜೋಡಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಸರ್ ನನಗೆ 1 2 ಸೇಮ್ ಇದಾವೆ ಸರ್, 1 ಹೆಂಗಿದೆಯಲ್ಲ ಆ 1ನ್ನು ಅಪೋಸಿಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಇಂಟು ಚಿಹ್ನ. ಈಗ ನಾ ಅದೇ ಥರ 3 4 ಮಾಡಿಬಿಡ್ತೀನಿ, ನಮ್ಗೆ ಉತ್ತರ ಸಿಕ್ಬಿಡುತ್ತೆ. 3 4 ಮಾಡಿಬಿಡೋಣ. ಇದೇ ಇಂಟು ಚಿಹ್ನೆಯನ್ನು ಒಳ್ಳೆ ನಾವು 4ರ ಒಯ್ದು ಹಾಕಿಬಿಡ್ತೇವೆ. ಮಾದರಿ ಪೂರ್ಣಗೊಂಡು ಬಿಡ್ತು. ಯಾವ ಭಾಗ ಪೂರ್ಣಗೊಳಿಸಿ ನಾವು ಈ ಭಾಗವನ್ನು ಪೂರ್ಣಗೊಳಿಸಿ ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಈ ಭಾಗವನ್ನು ಪೂರ್ಣಗೊಳಿಸಿದೆಪ್ಪ ಅಂದ್ರೆ ಈಗ ನೀವು ಉತ್ತರ ಚಿತ್ರದಲ್ಲಿ ಹೋಗ್ರಿ. ಬಿ ಆಯ್ಕೆ ಆಗಲ್ಲ, ಸಿ ಆಯ್ಕೆ ಆಗಲ್ಲ, ಡಿ ಆಯ್ಕೆ ಆಗಲ್ಲ. ಸರಿಯಾದ ಉತ್ತರ ಯಾವುದಾಗುತ್ತೆ? ಎ ಆಯ್ಕೆ ಸರಿ ಉತ್ತರ ಆಗುತ್ತೆ. ಎ ಆಯ್ಕೆ ಚಿತ್ರವನ್ನು ದಿಕ್ಕನ್ನು ಬದಲಿಸಿ ತಂದಿಡಬೇಕು. ಅದನ್ನು ಬಂದು ಇಟ್ಟಾಗ ಮಾದರಿ ಪೂರ್ಣಗೊಳ್ಳಬೇಕು, ಸರಿಯಾಗಿ ಉತ್ತರ ಬರಬೇಕು ಅನ್ನೋದು ಗೊತ್ತಾದಾಗ ನಾವಿಲ್ಲಿ ಏನು ಮಾಡಬೇಕು, 12ನೇ ಪ್ರಶ್ನೆಗೆ ಎ ಆಯ್ಕೆ ಅನ್ನೋದಕ್ಕೆ ಸರಿಯಾದ ಉತ್ತರಕ್ಕೆ ನಾವು ಟಿಕ್ ಮಾಡಬೇಕಾಗುತ್ತೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 13. ಫಸ್ಟು ನೀವು ಏನು ಮಾಡಬೇಕು, ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಕತ್ತರಿಸಿದ್ದಾರೆ. ಇಲ್ಲ, ಕತ್ತರಿಸಿದ ಭಾಗ 4 ಭಾಗ ಮಾಡ್ಯಾರಪ್ಪ ಅಂದ್ರೆ ಅದರಲ್ಲಿ ಯಾವ ಭಾಗ ಖಾಲಿ ಬಿಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು. ನೆಕ್ಸ್ಟು ಅದರಲ್ಲಿ 2 ಜೋಡಿ ಮಾಡ್ಕೋಬೇಕು. ಹೋಲಿಕೆ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟು ಆ ಹೋಲಿಕೆ ಮಾಡ್ಕೋತಾ ಹೋದಾಗ ನೀವು ಚಿತ್ರವನ್ನು ಪೂರ್ಣಗೊಳಿಸಬೇಕು. ಅವಾಗ ಆಯ್ಕೆಯಲ್ಲಿ ಯಾವುದಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 4 ಭಾಗ ಇದ್ದಾವೆ, 1 ಭಾಗ, 2 ಭಾಗ, 3 ಭಾಗ, 4 ಭಾಗ ಅದಾವೆ. 4 ಭಾಗ ಮಾಡ್ಕೊಂಡಿದ್ದೇವೆ, ಅದರಲ್ಲಿ 2 ಭಾಗಗಳನ್ನು ಹೋಲಿಕೆ ಮಾಡಿಕೊಡ್ರಿ ಅಂತೀವಿ. ಸರ್ ನನಗೆ 1 ಮತ್ತು 2 ಈಸಿ ಆಗುತ್ತಾ, ಅದರಂಗ ನಾನು 3 4 ಮಾಡಿಬಿಡ್ತೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಇದು ಕಂಟಿನ್ಯೂ ಹೋಗಿ ಈ ಥರ ಬಂದ್ಬಿಟ್ಟು ನಾನು 3ರಲ್ಲಿ ಸರ್ ಇದನ್ನು ಕಂಟಿನ್ಯೂ ತೆಗೆದುಕೊಂಡು ಹೋಗಿ ನಾನು ಇಲ್ಲಿ ಇಟ್ಟುಬಿಡ್ತೀನಿ.
ನೋಡಿಲಿ ಒಂದರಲ್ಲಿ ಈ ಥರ ಗೆರೆ ಕಂಟಿನ್ಯೂ ಆಗಿದೆ ಅಂದ್ರೆ ನಾನು ಮೂರಲ್ಲಿ ಇದನ್ನು ಕಂಟಿನ್ಯೂ ಮಾಡಿಬಿಡ್ತೇವೆ ಸರ್. ಈಗ ನಾವು ಪೂರ್ಣಗೊಳಿಸಿದ ಭಾಗ ಯಾವುದು? ಈ ಭಾಗವನ್ನು ಪೂರ್ಣಗೊಳಿಸೇವಿ ಅಂತ ನಮ್ಗೆ ಗೊತ್ತಾಯಿತು. ಈಗ ಉತ್ತರ ಚಿತ್ರದಲ್ಲಿ ಹೋಗಿ ಇದನ್ನು ಹುಡುಕಾಡಬೇಕು ನೀವು. ಎ ಆಯ್ಕೆ ಆಗೋದಿಲ್ಲ, ಬಿ ಆಯ್ಕೆ ಆಗೋದಿಲ್ಲ, ಇಲ್ಲಿ ಸಿ ಆಯ್ಕೆ ತಪ್ಪು. ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ಡಿ ಆಗಿರುವಂಥ ಆಯ್ಕೆಯನ್ನು ದಿಕ್ಕನ್ನು ಬದಲಿಸಿದೆ ತಂದು ಖಾಲಿ ಬಾಕ್ಸಲ್ಲಿ ಇಟ್ಟುಬಿಟ್ರೆ ಸಾಕು, ಆ ಮಾದರಿ ಪೂರ್ಣಗೊಳ್ಳುತ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದರೆ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ಇದೇ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಮೆಂಟಲ್ ಎಬಿಲಿಟಿ ಅಂದರೆ ಸುಲಿದ ಬಾಳೆಹಣ್ಣಷ್ಟು ಸುಲಭ. ಚಿತ್ರಗಳ ಜೊತೆಗೆ ಆಟ ಆಡೋದಿದೆ. ಆದರೆ ನಮಗೆ ಯಾವ ಟೈಪಲ್ಲಿ ಯಾವ ವಿಧಾನಗಳಲ್ಲಿ ಬಿಡಿಸ್ಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗೋದು ಇಲ್ಲಿ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಮಾದರಿ ಮೇಲೆ ನಿಮಗೆ 5 ಅಂಕ ಸಿಕ್ಬಿಡ್ತವೆ. 50 ಅಂಕಗಳು ನವೋದಯದಲ್ಲಿ ಈ ಚಿತ್ರಕ್ಕೆ ಇಟ್ಬಿಟ್ಟಿದ್ದಾರೆ ಮೆಂಟಲ್ ಎಬಿಲಿಟಿಗೆ. ಹಾಗಾದರೆ 14ನೇ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ ನೋಡೋಣ. ನಾನು ನಿಮಗೆ ಈ ಯೂಟ್ಯೂಬ್ ಕ್ಲಾಸಸ್ಸು ವಿಡಿಯೋ ಕ್ಲಾಸನ್ನು ಫ್ರೀ ಕೊಡ್ತಾ ಇದ್ದೀನಿ. ನಿಮ್ಮಿಂದ ಯಾವುದೇ ನಾನು ಫೀಸನ್ನು ತೆಗೆದುಕೊಳ್ಳಲ್ಲ. ನಾನು ಕೇಳೋದು ನನ್ನ ಕ್ಲಾಸು ನಿಮ್ಗೆ ಅರ್ಥ ಆಗ್ತಾ ಇದ್ದರೆ, ನಿಮ್ಗೆ ಸರಿಯಾಗಿ ತಿಳಿತಾ ಇದ್ದರೆ ಲೈಕ್ ಬಟನನ್ನು ಒತ್ತಿರಿ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಬಟನ್ ಒತ್ತಿಬಿಟ್ರೆ ಸಾಕು. ಪ್ರತಿದಿನ ಇದೇ ಥರ ನಿಮ್ಗೆ ವಿಡಿಯೋಗಳನ್ನು ಮಾಡಿ ಕೊಡ್ತಾನೆ ಹೋಗ್ತೀನಿ. ಮನೆಯಲ್ಲೇ ಕೂತ್ಕೊಂಡೇ ನೀವು ನವೋದಯ ಸಿಲೆಬಸ್ನ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಏನು ಮಾಡಬೇಕು? 4 ಭಾಗ ಮಾಡಿದಾನಿಲ್ಲ ನೋಡ್ಕೋಬೇಕು. 4 ಭಾಗಗಳನ್ನು ನೋಡ್ಕೋತೀವಿ. ಈ ಒಂದು ಚೌಕ ಬಾಕ್ಸ್ಗಳಲ್ಲಿ 4 ಭಾಗ ಮಾಡಿದ್ದಾನೆ. ಈಗ 4 ಭಾಗ ಆಗಿದ್ದಾವೆ. ಇದು 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ, ಇದು 4ನೇ ಭಾಗ. ಯಾವ ಭಾಗ ಖಾಲಿ ಬಾಕ್ಸ್ ಇದೆ ಈ ಬಾಕ್ಸಲ್ಲಿ ಖಾಲಿ ಬಿಟ್ಟಿದ್ದಾನೆ. ನೆಕ್ಸ್ಟ್ ಪ್ರೊಸೆಸ್ ನೀವು 2 ಹೋಲಿಕೆ ಮಾಡ್ಕೋಬೇಕು. 2 ಜೋಡಿ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಹೋಲಿಕೆ ಮಾಡಿಕೊಡಿ 2 ಚಿತ್ರಗಳನ್ನು, ನಿಮಗೆ ಈಸಿ ಸಿಗುತ್ತೆ. 1, 2 ನೋಡಿದ್ರೆ 3, 4 ಮಾಡಿರಿ. 1, 3 ಮಾಡಿದರೆ 2, 4 ಮಾಡಿ. ಇಲ್ಲ ಕ್ರಾಸ್ 2, 3 ಮಾಡಿದ್ರೆ 1, 4 ಮಾಡ್ಬೋದು. ನನಗೆ ಈಸಿ ಅನಿಸುತ್ತಾ 1 ಮತ್ತು 3 ನೋಡಿ. 1, 3ರಲ್ಲಿ ಹೆಂಗೆ ಬಿಡಿಸ್ತಾ ಇದ್ದೀನಿ ಲಕ್ಷ್ಯ ಕೊಟ್ಟು ತಿಳ್ಕೊಳ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಏನಾಯಿತು? ಇಲ್ಲಿಂದ ಗೆರೆ ಸ್ಟಾರ್ಟ್ ಆಯಿತು, ಇದು ಬಂದು ಇಲ್ಲಿ ಟಚ್ ಆಗಿಬಿಡ್ತು. ನಾನು ಅದೇ ಥರ 2, 4 ಮಾಡಿಬಿಡ್ತೀನಿ. ಈ ಗೆರೆಯನ್ನು ತಂದು ಈ ಗೆರೆಗೆ ಇಲ್ಲಿ ಟಚ್ ಮಾಡಿಬಿಡ್ತೀನಿ. ಇಲ್ಲಿ ಅಡ್ಡ ಗೆರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಪೂರ ಎಂಡಿಗೆ ಹೋಗಿ ಮಾಡಿಬಿಟ್ಟಿದ್ದಾನೆ. ಈ ಗೆರೆನ ಹೋಗಿ ನಾವು ಫುಲ್ ದಂಡಿಗೆ ಹಚ್ಚಿಬಿಡ್ತೀನಿ. ನನಗೆ ಎಂಥ ಚಿತ್ರ ಹುಡುಕಾಡಬೇಕಪ್ಪ ಅಂದ್ರೆ ಈ ಖಾಲಿ ಬಾಕ್ಸಲ್ಲಿರುವಂಥ ಈ ಥರ ಟೈಪ್ ಚಿತ್ರ ಹುಡುಕಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಯ್ಕೆದಲ್ಲಿ ಹೋಗ್ತೀನಿ. 1ನೇ ಆಯ್ಕೆ ಸರಿ ಆಗುತ್ತೆ ಅಂದ್ಬಿಟ್ರೆ ನೀವು ಆಗ್ಲಿಕ್ಕೆ ಹೋಗಬಾರ್ದು. 1ನೇ ಆಯ್ಕೆ ತಪ್ಪಾಗುತ್ತೆ. ನಮಗೆ ಹಿಂಗೆ ಅಡ್ಡ ಗೆರೆ ಬರಬೇಕಾಗ್ತದೆ, ಗುದ್ದು ಗೆರೆ ಬಂದರೆ ಈ ಆಯ್ಕೆ ಆಗಲ್ಲ. 2ನೇ ಆಯ್ಕೆದಲ್ಲಿ ಅಡ್ಡ ಗೆರೆ ಕರೆಕ್ಟ್ ಬಂದರೆ ಉದ್ದ ಗೆರೆ ಈ ಕಡೆ ಬರಬಾರ್ದು, ನಮ್ಗೆ ಈ ಕಡೆಯಿಂದ ಬರಬೇಕಂದ್ರೆ ಇದು ತಪ್ಪು. ಸಿ ಆಯ್ಕೆಯಲ್ಲಿ ಕೂಡ ತಪ್ಪಾಗಿದೆ. ನಮಗ ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ಡಿಯ ಉತ್ತರ ಚಿತ್ರವನ್ನು ತಂದು ದಿಕ್ಕನ್ನು ಬದಲಿಸದೆ ಇಲ್ಲಿ ತಂದು ಸಮಾಚಾರ ಚಿತ್ರದ ಒಳಗಡೆ ಇಟ್ಟರೆ ಅದು ಮಾದರಿ ಪೂರ್ಣಗೊಳ್ಳುತ್ತಾ ಅಂತ ಗೊತ್ತಾಯಿತು ಅಂದರೆ ನೀವೇ ಮಾಡ್ಕೋದು ಕಲರನ್ನು ಸೇಡ್ ಮಾಡಬೇಕು. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ನಾನು ಹೇಳ್ತಾ ಇರುವಂಥ ಈ ಮಾದರಿನ ಪೂರ್ಣಗೊಳಿಸಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಲಕ್ಷ್ಯ ಕೊಟ್ಟು ನಾವು ಹೇಳುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಮಾಡಿದ್ರಲ್ಲಿ ನೋಡ್ರಿ, 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4 ಭಾಗ ಮಾಡಿಬಿಟ್ಟಿದ್ದಾರೆ. ಈ ಭಾಗ ಖಾಲಿ ಇದೆ. ನಿಮಗೆ ಯಾವ 2 ಭಾಗ ಈಸಿ ಆಗುತ್ತೆ ಅಂದರೆ 1 ಮತ್ತು 2 ಈಸಿ ಆಗುತ್ತೆ ನೋಡ್ರಿ. ನೋಡ್ಕೊಳ್ಳಿ, ಇಲ್ಲಿ ಏನಾಯಿತು? ಇಲ್ಲಿಂದ ಸ್ಟಾರ್ಟ್ ಆದರೆ ಕರೆಕ್ಟ್ ಬಂದು 1, 2ರಲ್ಲಿ ಬಂದು 2ಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. ಒಳಗಡೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಂತ್ಕೊಂಡ್ಬಿಡ್ತು. ಸರ್ ನನಗೆ 1, 2 ಮಾಡಿ ಅಂದರೆ ನಾನು 3, 4 ಮಾಡ್ತೀನಿ ಸರ್. ಅದೇ ಥರ ಇಲ್ಲಿಂದ ಪ್ರಾರಂಭ ಆಗುತ್ತೆ, 3ಕ್ಕೆ ಬಂದು ಇದು ಬಂದು 4ಕ್ಕೆ ಬಂದು ಇಲ್ಲಿ ಬಂದು ಕೂಡಿಬಿಡುತ್ತೆ. 3ರಿಂದ ಇಲ್ಲಿಂದ ಸ್ಟಾರ್ಟ್ ಆಗೋದು ಬಂದು ಇಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ.
ನಾವು ಯಾವುದನ್ನು ಪೂರ್ಣಗೊಳಿಸ್ತೀವಿ, ಈ ಭಾಗವನ್ನು ಪೂರ್ಣಗೊಳಿಸ್ತೀವಿ ಅಂತ ನಮ್ಗೆ ಗೊತ್ತಾಯ್ತು. ಆಯ್ಕೆದಲ್ಲಿ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡಿ. ಎ ಆಯ್ಕೆ ಆಗಲ್ಲ, ದಿಕ್ಕನ್ನು ಬದಲಿಸಬೇಡಿ, ತಿರುಗಿಸಬೇಡಿ. ಸಿ ಹತ್ರ ಗೆರೆ ಮೊದಲೇ ಆಗಲ್ಲ, ಡಿದಲ್ಲಿ ವೃತ್ತಗಳು ಬರೋದೇ ಇಲ್ಲ. ಬಿ ಆಯ್ಕೆಯನ್ನು ತಂದು ಸಮಸ್ಯಾ ಚಿತ್ರಕ್ಕೆ ನಾವು ಆ ಚಿತ್ರವನ್ನು ದಿಕ್ಕನ್ನು ಬದಲಿಸದೆ ತಂದಿಟ್ರೆ ಮಾದರಿ ಪೂರ್ಣಗೊಳ್ಳುತ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೇ ನೋಡಿ ವಿದ್ಯಾರ್ಥಿಗಳೇ ಮಾದರಿನ ಪೂರ್ಣಗೊಳಿಸೋದು. ಇದು ಕೂಡ ಈಸಿ ಮಾಡಲ್ಲೇ, ನೀವು ಕನ್ಫ್ಯೂಸ್ ಆಗೋದಿಲ್ಲ. ನೀವು ಕಾನ್ಸೆಪ್ಟನ್ನು ಮೊದಲು ಕ್ಲಿಯರ್ ಅರ್ಥ ಮಾಡ್ಕೋಬೇಕು ಇದರಲ್ಲಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಒಂದು ಕೊಡೋಣ. ನೆಕ್ಸ್ಟ್ ಚಿತ್ರ ಕೊಡ್ತಾ ಇದ್ದೀನಿ, 16ನೇ ಚಿತ್ರ. ಕೊಡೋಕ್ಕಿಂತ ಮುಂಚೆ ನವೋದಯ ಪರೀಕ್ಷೆ ಬರೆಯುವಂಥ ಇರುವಂಥ 2027ನೇ ಸಾಲಿನ ಎಕ್ಸಾಮ್ ಬರೀಬೇಕು ಸರ್. ನವೋದಯ ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ನವೋದಯ ಅರ್ಜಿಯನ್ನು ಸಲ್ಲಿಸಿ ನಾನು ಎಕ್ಸಾಮನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಇಂದಿನಿಂದಲೇ ನೀವು ಸಿದ್ಧತೆ ಆರಂಭಿಸ್ರಿ. ಇವತ್ತಿನಿಂದಲೇ ನವೋದಯ ಶಾಲೆ ನೀವು ಪ್ರಿಪ್ರೇಷನ್ ಆಗಿ ಸ್ಟಾರ್ಟ್ ಮಾಡಿರಿ. ಹಂಗಂದ್ರೆ ನಮ್ಮದು ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲಿ ನಾವು ಪ್ಲೇಸ್ಟೋರ್ನಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗ್ರಿ, ವಿದ್ಯಾಸ್ಫೂರ್ತಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬಿಡಿ. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣವೇ ನೀವು ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಆನ್ಲೈನ್ ಕ್ಲಾಸ್ ಟೆಸ್ಟಿಗೆ ನೀವು ಜಾಯ್ನ್ ಆಗ್ಬೋದು. ಪ್ರತಿದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಗೆ ಶಾಲಾ ಸಮಯ ಹೊರತುಪಡಿಸಿ ನಾವು ಏನು ಮಾಡ್ತಿದ್ದೀವಿ, ನಿಮಗೆ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆನ್ಲೈನ್ ಟೆಸ್ಟನ್ನು ಕೊಡ್ತಾಯಿದ್ದೀವಿ. ಆಸಕ್ತಿ ಇರುವಂಥ ಪಾಲಕರು ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಜೊತೆಯಲ್ಲಿಯೇ ಇದ್ದು ಆನ್ಲೈನ್ ಕ್ಲಾಸನ್ನು ತೆಗೆದುಕೊಂಡು ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯವನ್ನು ತಿಳ್ಕೊಬೋದು. ಆ ಥರ ಶಿಕ್ಷಣ ಪ್ರೇಮಿಗಳು, ಪಾಲಕರು ಮತ್ತು ತರಬೇತಿದಾರರು ಈ ಕೆಳಗೆ ಕೊಟ್ಟಿರುವಂಥ ಫೋನ್ ನಂಬರಿಗೆ ಕರೆ ಮಾಡಿಕೊಂಡು ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ಗಳಿಗೆ ನೀವು ಜಾಯಿನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಚಿತ್ರ ಕೊಡ್ತಾ ಇದ್ದೀನಿ, 16ನೇ ಚಿತ್ರ. ಇದು ಮಾದರಿಯನ್ನು ಪೂರ್ಣಗೊಳಿಸೋದ ಬಗ್ಗೆ ಇದೆ. ಇದರಲ್ಲಿ ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರದಲ್ಲಿ 4 ಭಾಗಗಳನ್ನಾಗಿ ಮಾಡಿರ್ತಾರೆ. 4 ಭಾಗ ಐತೋ ಇಲ್ಲ ನೀವು ತಿಳ್ಕೋಬೇಕು. ಅದರಲ್ಲಿ ಒಂದು ಭಾಗ ಮಾತ್ರ ಖಾಲಿ ಬಿಟ್ಟಿರ್ತಾರೆ ಅಥವಾ ಕ್ವಶನ್ ಮಾರ್ಕನ್ನು ಕೊಟ್ಟಿರ್ತಾರೆ. ಆವಾಗ ನಿಮಗಿದು ಮಾದರಿಯನ್ನು ಪೂರ್ಣಗೊಳಿಸೋದು ಅಂತ ನಿಮ್ಮ ತಲೆಯಲ್ಲಿ ಬಂದ ತಕ್ಷಣವೇ 4 ಭಾಗಗಳು ಮಾಡಿದ್ದಾರೆ. ಇಲ್ಲ ನೋಡ್ಕೊಂಡ್ರಿ, 4 ಭಾಗಗಳಲ್ಲಾಗಿ 3 ಭಾಗಗಳನ್ನು ಪೂರ್ಣಗೊಳಿಸಿರ್ತಾರೆ ಅಂತ ನಮ್ಗೆ ಗೊತ್ತಾಯಿತು. ಒಂದು ಭಾಗವನ್ನು ಖಾಲಿ ಬಿಟ್ಟಿರ್ತಾರೆ ಅಂತ ಗೊತ್ತಾಯಿತು. ಖಾಲಿ ಬಿಟ್ಟ ಭಾಗ ಎಲ್ಲಾದರೂ ಬರ್ಬೋದು. ಅದು 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ. ನೆಕ್ಸ್ಟ್ ನಿಮ್ಮ ಕೆಲಸ ಏನು, ಇಲ್ಲಿ 2 ಚಿತ್ರಗಳನ್ನು ಹೋಲಿಕೆ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. 2 ಜೋಡಿ ನೋಡಿಕೊಡ್ರಿ. ಸರ್ ನನಗೆ 2, 3 ಸೇಮ್ ಕಾಣಕತ್ತದ್ರಿ. 2ರಲ್ಲಿರುವಂಥ ಚಿತ್ರ ಅದೇ ಬಂದು 3 ಕುಂತ್ಬಿಟ್ಟಾನ್ರಿ, ಕುಂದಿರಿಸಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ 2ನೇದಲ್ಲಿರುವಂಥ ಚಿತ್ರ ಏನಿದೆಯಲ್ಲ, ಈ ಡಯಾಗ್ರಾಮನ್ನು ತಂದು ಅವ್ರೇನು ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಕುಂದಿರಿಸಿದ್ದಾರೆ. ಎದರಲ್ಲಿ, 3ರಲ್ಲಿ ಬಂದು ಕುಂತ್ಕೊಂಡ್ಬಿಟ್ಟಿದೆ ಸೇಮ್ ಸೈಡ್ದಲ್ಲಿ. ನೀವೀಗ ಏನು ಮಾಡಬೇಕು, ಹಂಗಂದ್ರೆ ನಾನು 1ನ್ನು ತಂದು 4ರಲ್ಲಿ ಕುಂದಿರಿಸ್ಬಿಡ್ತೀನಿ ಸರ್. ನಾನು ಈಸಿ 1ರಲ್ಲಿ ಯಾವ ರೀತಿ ಚಿತ್ರ ಇದೆ ನೋಡ್ಕೊಳ್ರಿ. ಅದನ್ನು ತಂದು ನಾವು ಏನು ಮಾಡ್ಬೇಕಪ್ಪ ಅಂದ್ರೆ 4ರಲ್ಲಿ ತಂದು ಕುಂದಿರಿಸ್ಬೇಕಾಗುತ್ತೆ. ಈಗ ನೀವೇನು ಮಾಡಬೇಕು, ಈ ಬಾಕ್ಸ್ ಖಾಲಿ ಇತ್ತಲ್ಲ, ಈ ಬಾಕ್ಸಲ್ಲಿ ಉತ್ತರವನ್ನು ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಆಯ್ಕೆದಲ್ಲಿ ಯಾವುದಾಗುತ್ತೆ, ಈಸಿಯಾಗಿ ನಿಮಗೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಆಗುತ್ತೆ ಅಂತ ಗೊತ್ತಾಯಿತು. ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬುಕ್ದಲ್ಲಿ ಈ ಥರ ಪೂರ್ಣಗೊಳಿಸ್ರಿ, ನೀವು ಡೈರೆಕ್ಟಾಗಿ ಉತ್ತರ ಸಿಕ್ಬಿಡುತ್ತೆ. ಪೆನ್ ಆರ್ ಪೆನ್ಸಿಲ್ ಯೂಸ್ ಮಾಡ್ಕೊಂಡು ತೆಗಿಬೇಕು. ಎ ಆಯ್ಕೆ ಬಿ ಆಯ್ಕೆ ಆಗಲ್ಲ, ಯಾಕಂದರೆ ಇವು ದಿಕ್ಕನ್ನು ಬದಲಿಸಿ ಬರ್ತವೆ. ದಿಕ್ಕನ್ನು ಬದಲಿಸದೆ ತಂದು ಕುಂತಾಗ ಮಾದರಿ ಪೂರ್ಣಗೊಳ್ಬೇಕಪ್ಪ ಅಂದ್ರೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಇಲ್ಲಿ ಡಿ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 17ನೇದು. ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಮಾಡಿದೆಲ್ಲ ನೋಡ್ಕೊಡು ಅಂತ ಹೇಳ್ತಾ ಇದ್ದೀನಿ. 4 ಭಾಗ ಮಾಡಿದ್ದಾರೆ. ಭಾಗ 1, ಭಾಗ 2, ಭಾಗ 3, ಭಾಗ 4 ಭಾಗ ಮಾಡಿದ್ದಾನೆ. ಈ ಭಾಗವನ್ನು ಖಾಲಿ ಬಿಟ್ಟಿದ್ದಾನೆ.
ಈಗ ನೀವು ಖಾಲಿ ಬಿಟ್ಟ ಭಾಗವನ್ನು ಪೂರ್ಣಗೊಳಿಸ್ರಿ. ಮೊದಲು ಜೋಡಿಯನ್ನು ಮಾಡಿಕೊಡ್ರಿ. 1 2 ಸೇಮ್ ಆದ್ರೆ 3 4 ಮಾಡಿ. 1 3 ಸೇಮ್ ಅನಿಸಿದ್ರೆ 2 4 ಮಾಡಿ. ಇಲ್ಲ 2 3 ನಿಮ್ಗೆ ಸೇಮ್ ಅನಿಸಿದರೆ 1 4 ಮಾಡಿರಿ, ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಅಂತ ಹೇಳ್ತೀವಿ. ನನಗೇನು ಅನ್ನಿಸ್ತಾ ಇದೆ ನೋಡಿದಾಗ ಅಂತಂದ್ರೆ ಈಸಿ ಆಗಿರೋದು ಅಪೋಸಿಟ್ 2 3 ಮತ್ತು 3ನೇ ಚಿತ್ರ ನೋಡ್ರಿ. ಈ ಥರ ಇರುವಂಥ ಚಿತ್ರ ಬಂದುಕೊಂಡು ಅದರ ಅಪೋಸಿಟ್ ಬಾಕ್ಸ್ದಲ್ಲಿ 180 ಡಿಗ್ರಿದಲ್ಲಿ ಬಂದು ಈ ಥರ ತಿರುಗಿ ಬಿದ್ದುಕೊಂಡಿದೆ. ಹಂಗೆ ಏನು ಮೇಡಮ್, ನಾವು 1ಕ್ಕೆ ಸೇಮ್ 4 ಮಾಡಿಬಿಟ್ರೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಈ ಥರ ಇರುವಂಥ ಚಿತ್ರ ಏನಿದೆಯಲ್ಲ ಇದು ಅಪೋಸಿಟ್ದಲ್ಲಿ ಬಂದು ಬೀಳಬೇಕು. ಈ ಥರ ಗೆರೆ ಬರುತ್ತೆ, ಒಂದು ಬಂದ್ಬಿಡುತ್ತೆ. ಇದಂತಂದು ಇಲ್ಲಿ ಟಚ್ ಮಾಡಬೇಕು, ಇದಂತಂದ್ರೆ ಇಲ್ಲಿ ಟಚ್ ಮಾಡಬೇಕು. ನಮಗೆ ಈ ಥರ ಚಿತ್ರವನ್ನು ನೀವು ಹುಡುಕಾಡಬೇಕು. ಎಲ್ಲಿದೆ, ಯಾವ ಆಯ್ಕೆ ಸರಿ ಆಗುತ್ತಾ ಅಂತ ನೀವು ಹುಡುಕಾಡಿ. ಈಗ ಸಿಕ್ಬಿಡುತ್ತೆ ನಾವು ಉತ್ತರ ಈಸಿಯಾಗಿ. ಸರಿಯಾದ ಆಯ್ಕೆ ಸಿ ಆಯ್ಕೆ ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇದೆ. ಡಿ ಅಂತರೂ ಆಗೋದಿಲ್ಲ, ಬಿ ಅಂತರೂ ಮೊದಲೇ ಇಲ್ಲ, ಎ ಆಗಲ್ಲ. ಈ ಉತ್ತರ ಚಿತ್ರವನ್ನು ಮಾದರಿಯನ್ನು ಪೂರ್ಣಗೊಳಿಸುವುದರಲ್ಲಿ ಉತ್ತರ ಚಿತ್ರವನ್ನು ದಿಕ್ಕನ್ನು ಬದಲಿಸಬಾರದು. ಅಲ್ಲಿ ಸಿ ಆಯ್ಕೆಯನ್ನು ತಂದು ಸಮಛಾಚಿತ್ರಕ್ಕೆ ಪೂರ್ಣಗೊಳಿಸಿದ್ರೆ ಇದು ಮಾದರಿ ಪೂರ್ಣಗೊಳ್ಳುತ್ತಪ್ಪ ಅಂದ್ರೆ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. 18 ಒಂದು ಸಮಸ್ಯಾ ಚಿತ್ರ ಕೊಟ್ಟಾರ. ಈ ಸಮಸ್ಯಾ ಚಿತ್ರದಲ್ಲಿ 4 ಭಾಗ ಕಟ್ ಮಾಡಿರಲ್ಲ ನೋಡ್ರಿ, 4 ಭಾಗ ಅದ ನೋಡ್ರಿ. ಈಗ ಇದು 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ, ಇದು 4ನೇ ಭಾಗ. 4 ಭಾಗ ಅದಾವು. 4 ಭಾಗಗಳಲ್ಲಿ 3 ಭಾಗವನ್ನು ಪೂರ್ಣಗೊಳಿಸ್ಯಾರ, 1 ಭಾಗ ಖಾಲಿ ಬಿಟ್ಟಾರ. ಯಾವ ಭಾಗ ಖಾಲಿ ಬಿಟ್ಟಾರ? ಈ ಭಾಗ ಖಾಲಿ ಬಿಟ್ಟಾರ. 1ನೇ ಚಿತ್ರ ಹೆಂಗದ ಸೇಮ್ 2ನೇ ಚಿತ್ರ ಐತಿ ಸರ್, ಅದನ್ನು ತಂದು 180ದಲ್ಲಿ ಇಟ್ಟಿದ್ದಾರೆ. 1 2 ಸೇಮ್ ಅದಾವ ಸರ್. ನಾನು ಏನು ಮಾಡ್ತೀನಿ ಈಗ 3 4 ಸೇಮ್ ಮಾಡಿಬಿಡ್ತೇವೆ. ಇದು 1ನೇ ಚಿತ್ರ, ಈ ಥರ ಇರೋದು 1ನೇ ಚಿತ್ರ ಇತ್ತಲ್ಲ, ಇದು 180 ಡಿಗ್ರಿಯಲ್ಲಿ ತಿರುಗಿಬಿಟ್ಟಿದೆ. ನಾನು ಈ ಥರ ಇರುವಂಥ ಚಿತ್ರವನ್ನು 180 ಡಿಗ್ರಿದಲ್ಲಿ ನಾನು ತಿರುಗಿಸ್ತೀನಿ. ನಮಗೆ ಈ ಥರ ಇರುವಂಥ ಚಿತ್ರ ನೀವು ಹುಡುಕಾಡಬೇಕೀಗ. ಬಿ ಆಯ್ಕೆ ಆಗಲ್ಲ, ಸಿ ಆಯ್ಕೆ ಆಗಲ್ಲ, ಡಿ ಅಂತ ಮಿಡ್ಲ್ ಬಂದೇ ಇಲ್ಲ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಆಗುತ್ತೆ. ಎ ಉತ್ತರವನ್ನು ತಂದು ಇಲ್ಲಿ ಕುಟ್ಕೊಂಬಿಡಿ. ಇದು ಒಂದು ಮಾದರಿ ಪೂರ್ಣಗೊಳ್ತಾ ಇದೆ ಅಂತ ಅರ್ಥ. ಆದ್ದರಿಂದ 18ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ 19ನೇ ಪ್ರಶ್ನೆ ಬರೋಣ. 19ನೇ ಪ್ರಶ್ನೆಗೆ ಸಮಸ್ಯೆ ಚಿತ್ರ ನೋಡ್ಕೊಳ್ರಿ. 4 ಭಾಗ ಮಾಡ್ಯಾರ ಇಲ್ಲ ನೋಡ್ಕೊಳ್ರಿ. ಯಾವ ಭಾಗ ಖಾಲಿ ಬಿಟ್ಟಿದ್ದಾರೆ ನೋಡ್ಕೊಳ್ಳಿ. ನೀವು ಅದರಲ್ಲಿ 2 ಜೋಡಿ ಮಾಡಿಕೊಂಡು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ನಿಮ್ಗೆ 1 ರಿಂದ 18 ಚಿತ್ರ ತಿಳಿಸೀನಿ. ನೀವು 1 ರಿಂದ 18 ಚಿತ್ರವನ್ನು ಲಕ್ಷ್ಯ ಕೊಟ್ಟು ಕೇಳಿರಪ್ಪ ಅಂದ್ರೆ ಇದನ್ನ ಉತ್ತರವನ್ನು ನೀವೇ ಮಾಡ್ಬೋದು ಅಂತ. ನವೋದಯಕ್ಕೆ ನೀವು 2027ನೇ 26 27 ಸಾಲಲ್ಲಿ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿದ್ದರೆ ಈ ನವೋದಯ ಪ್ರಿಪ್ರೇಷನ್ಗೆ ನಾವು ಒಂದು ವ್ಯಾಟ್ಸಪ್ ಗ್ರೂಪನ್ನು ಮಾಡಿಕೊಂಡಿದ್ದೇವೆ. ನಮ್ಮ ವ್ಯಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆದರೆ ನಮ್ಮ ಉಚಿತವಾದ ಲೈವ್ ಕ್ಲಾಸು ನಿಮ್ಮ ಪ್ರತಿದಿನ ಲಿಂಕ್ ಬರುತ್ತೆ. ಅದಕ್ಕೆ ನೀವು ಅದು ನಮ್ಮ ವ್ಯಾಟ್ಸಪ್ ಗ್ರೂಪಿಗೆ ನೀವು ಜಾಯಿನ್ ಆಗ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಡಿಸಿದ್ದೀನಿ. ಆ ಲಿಂಕಿಗೆ ಜಾಯಿನ್ ಆದರೆ ಸಾಕು, ನಮ್ಮದು ನವೋದಯ ಪ್ರಿಪ್ರೇಷನ್ ಆಗುವಂಥ ವ್ಯಾಟ್ಸಪ್ ಗ್ರೂಪಿಗೆ ಸೇರ್ಕೊಂಡ್ಬಿಡ್ತೀರಿ. ಇಲ್ಲಾಂದರೆ 9990555891 ನಂಬರಿಗೆ ಕರೆ ಮಾಡಿರಿ. ನಮ್ಮನ್ನ ವ್ಯಾಟ್ಸಪ್ ಗ್ರೂಪಿಗೆ ನಿಮ್ಮನ್ನ ಜಾಯಿನ್ ಮಾಡಿಬಿಡ್ತಾರೆ. ಪ್ರತಿದಿನ ಲಿಂಕನ್ನು ಹಾಕಿದಾಗ ನೀವು ಈಸಿಯಾಗಿ ನೀವು ಪ್ರತಿದಿನ ಲಿಂಕಿಗೆ ಜಾಯಿನ್ ಹಾಕ್ಕೊಂಡು ನಮ್ಮ ಕ್ಲಾಸನ್ನು ನೋಡ್ಬೋದು ಅಂತ.
ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈಗ ಸಮಸ್ಯೆ ಚಿತ್ರ ಕಡೆ ಬರೋಣ. 4 ಭಾಗ ಮಾಡಿದನೆಲ್ಲ ಫಸ್ಟ್ ನೋಡ್ಕೊಂಡ್ಬಿಡ್ತೇವೆ. ಒಂದು ಚೌಕ್ ಬಾಕ್ಸ್ ಕೊಟ್ಟಿದ್ದ, ಇದರಲ್ಲಿ 4 ಭಾಗವನ್ನು ಮಾಡಿಕೊಂಡಿದ್ದ. ಭಾಗ 1, ಭಾಗ 2, ಭಾಗ 3, 4 ಭಾಗಗಳನ್ನಾಗಿ ಮಾಡಿದ್ದಾನೆ. ಇದರಲ್ಲಿ ನೀವು 2 ಭಾಗವನ್ನು ಜೋಡಿ ಮಾಡಿಕೊಳ್ಳ್ರಿ, ಹೋಲಿಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಈಜಿ ಅನಿಸುತ್ತೆ ಸರ್, 1 ಮತ್ತು 3 ನಾನು ಇದು ನೋಡಿಬಿಟ್ರೆ ನನಗೆ ಈಜಿ ಅನಿಸ್ತಾ ಇದೆ. 1 ಮತ್ತು 3 ನಾವು ಫಸ್ಟ್ ಮಾಡ್ಕೊಂಡ್ಬಿಡ್ತೇವೆ. 1ರಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಹಿಂಗೆ ಕೆಳಗಡೆ ಬಂದು ಮುಂದೆ ಕಂಟಿನ್ಯೂ ಬಂದು ಇಲ್ಲಿ ಟಚ್ ಆಗಿಬಿಡುತ್ತೆ. ಹಾಗನ್ನೇ ನಾನು 2 ಮತ್ತು 4 ಮಾಡಿಬಿಡ್ತೀವಿ. ಎಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇದನ್ನು ಬಂದು ಕೂಡಿಸ್ಬಿಡ್ತೀನಿ ನಾನು. ನಮಗೆ ಕೂಡಿಸಿದಾಗ ನಮಗೆ ಈ ಬಾಕ್ಸ್ಗಳಲ್ಲಿ ಪೂರ್ಣಗೊಳಿತು ಅಂತ ನಮ್ಗೆ ಗೊತ್ತಾಯಿತು. ಎ ಆಯ್ಕೆ ಆಗೋದಿಲ್ಲ, ಬಿ ಆಯ್ಕೆ ಮೊದಲೇ ಆಗಲ್ಲ, ಡಿ ಆಗಲ್ಲ. ಸರಿಯಾದ ಉತ್ತರ ಸಿ ರೈಟ್ ಆಗುತ್ತೆ. ಸಿಯ ಉತ್ತರವನ್ನು ತಂದು ದಿಕ್ಕನ್ನು ಬದಲಿಸದೆ ತಂದು ಈ ಸಮಚಿತ್ರ ಪೂರ್ಣಗೊಳಿಸ್ರಿ, ಇದು ಮಾದರಿ ಪೂರ್ಣಗೊಳ್ಳುತ್ತೆ, ಚಿತ್ರ ರಚನೆ ಆಗುತ್ತೆ ಕರೆಕ್ಟಾಗಿ. ಅವಾಗ ನೀವೇನು ಮಾಡಬೇಕಂದ್ರೆ 19ನೇ ಸಂಖ್ಯೆಗೆ ಸರಿಯಾದ ಉತ್ತರ ಸಿಗೆ ನೀವು ಉತ್ತರಕ್ಕೆ ಕಲರ್ ಶೇಡ್ ಮಾಡಿದ್ರೆ ಸಾಕು, ನಿಮಗೆ ಅಂಕ ಸಿಕ್ಬಿಡ್ತವೆ. ಪ್ರತಿ ಒಂದು ಮೆಂಟಲ್ ಎಬಿಲಿಟಿ ವಿಭಾಗದಲ್ಲಿ ಪ್ರತಿ ವಿಭಾಗಕ್ಕೆ ನಿಮಗೆ 5 ಅಂಕವನ್ನು ನಿಗದಿಪಡಿಸಲಾಗಿದೆ. ಒಟ್ಟು ನವೋದಯದಲ್ಲಿ 100 ಅಂಕಗಳಿರ್ತವೆ. ಅದರಲ್ಲಿ 50 ಅಂಕಗಳು ಮೆಂಟಲ್ ಎಬಿಲಿಟಿಗೆ ಇಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಇದನ್ನು ಒಂದು ತಪ್ಪಾರ್ದು ಅಂತ ಹೇಳ್ತಾ ಇದ್ದೇವೆ. 20ನೇ ಚಿತ್ರವನ್ನು ಕೊಟ್ಟಿದ್ದೀನಿ. 20ನೇ ಚಿತ್ರದ ಉತ್ತರವನ್ನು ವಿದ್ಯಾರ್ಥಿಗಳೇ ಬಿಡಿಸಿ ಹಾಕಬೇಕು ಕಮೆಂಟ್ ಬಾಕ್ಸಲ್ಲಿ. 1 ರಿಂದ 19 ನೀವು ಲಕ್ಷ ಕೊಟ್ಟು ನೋಡ್ಕೊಂಡಿರಿ, ತಿಳ್ಕೊಂಡಿರಿ ಅಂದರೆ 20ನೇದು ಉತ್ತರ ನಿಮಗೆ ಆಟೋಮೆಟಿಕ್ ಗೊತ್ತಾಗಬೇಕು ಇದು ಯಾವ್ದಾಗುತ್ತಂತ. ಸಮಸ್ಯಾ ಚಿತ್ರವನ್ನು ಲಕ್ಷ ಕೊಟ್ಟು ನೋಡ್ಕೊಡ್ರಿ, 4 ಭಾಗ ಮಾಡಿದ್ದಾನೋ ಇಲ್ಲೋ. 4 ಭಾಗ ಮಾಡಿದ ಮೇಲೆ ಯಾವ ಭಾಗವನ್ನು ಖಾಲಿ ಬಿಟ್ಟಿದ್ದಾನೆ ನೋಡ್ಕೊಡ್ರಿ. ನೆಕ್ಸ್ಟು ಖಾಲಿ ಬಿಟ್ಟ ಭಾಗವನ್ನು ಬಿಟ್ಟು ಉಳಿದರಲ್ಲಿ 2 ಜೋಡಿ ಮಾಡ್ಕೊಂಬಿಡಿ ನೀವು. ನೋಡಿ, 1 ಭಾಗ, 2 ಭಾಗ, 3 ಭಾಗ, 4 ಭಾಗ ಮಾಡಿದ್ದಾನೆ. ಇದರಲ್ಲಿ ಯಾವುದಾದ್ರೂ 2 ಜೋಡಿ ಮಾಡ್ಕೊಂಡ್ರೆ ಸರ್ ನಾನು 3, 4 ಈಸಿ ಆಗುತ್ತೆ ಸರ್. ಇಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ ಅದೇ ಅಪೋಸಿಟ್ ತಗೊಂಡ ಈ ಬಾಕ್ಸನ್ನು ತಂದು ಮತ್ತೆ ಇದನ್ನು ಇಲ್ಲಿ ಕಡೆ ಇಟ್ಕೊಂಡಿದ್ದಾರೆ, ಕಲರನ್ನು ಹೊರಗಡೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಯಿತು. ನಿಮಗೆ 3, 4 ಸೇಮ್ ಅನಿಸ್ತಿತ್ತಂದರೆ ಅದೇ ಥರ ನೀವು 2, 1 ಮಾಡಿಬಿಡ್ರಿ, ಉತ್ತರ ಸಿಗುತ್ತೆ. ಈ ಗೆರೆಯನ್ನು ತೆಗೆದುಕೊಂಡು ಹಿಂಗೆ ಸೀದಾ ಟಚ್ ಮಾಡಿ ಈ ಬಾಕ್ಸನ್ನು ತೆಗೆದುಕೊಳ್ರಿ. ಕಲರ್ ಹೊರಗಡೆ ಯಾಕಡೆ ಶೇಡ್ ಮಾಡಿದ ನೋಡ್ರಿ, ಹೊರಗಡೆ ಶೇಡ್ ಆಗಿದೆ, ನೀವು ಹೊರಗೆ ಶೇಡ್ ಮಾಡಿಬಿಡ್ರಿ. ಈಗ ನಿಮಗೆ ಅನಿಸ್ತಾ ಇದೆ ಯಾವ ಭಾಗಪ್ಪ ಅಂದ್ರೆ ನಾವು 1ನೇ ಭಾಗವನ್ನು ಪೂರ್ಣಗೊಳಿಸೀವಿ ಅಂತ ನೀವು ಅರ್ಥ ಆಗುತ್ತೆ. ಉತ್ತರ ಚಿತ್ರದಲ್ಲಿ ಈಗ ಹೋಗಬೇಕು ನೀವು ಹುಡುಕಾಡಲಿಕ್ಕೆ, ಈಜಿ ಉತ್ತರ ಸಿಕ್ಬಿಡುತ್ತೆ. ಉತ್ತರ ಚಿತ್ರದ ದಿಕ್ಕನ್ನು ಬದಲಿಸಬಾರ್ದು ಅಂತ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಇದು ಹಿಂಗೆ ಸೀದಾ ತೊಗೊಂಬರ್ಬೇಕು. ಎ ಆಯ್ಕೆ ತಂದಿಡ್ರಿ, ತಪ್ಪಾಗುತ್ತೆ, ಯಾಕಂದ್ರೆ ಕಲರ್ ತರಡೆ ಶೇಡ್ ಆಗಿದೆ, ತಪ್ಪಿದು. ಬಿ ಆಯ್ಕೆ ತಂದಿಡ್ರಿ, ಇದು ಹಿಂಗೆ ಬಂದು ಇನ್ನು ಸ್ಟ್ರೇಟ್ ಕುಂದಿರುತ್ತೆ, ಇದು ತಪ್ಪು. ಸಿ ಆಯ್ಕೆ ತಂದು ಈ ಬಾಕ್ಸ್ ಬಂದು ಕುಂದಿಸ್ರಿ, ಅದು ಕುಂದಿರುತ್ತೆ, ಪಟ್ನ ಉತ್ತರ ಹಾಕಬೇಡಿ. 4 ಯಾಕಾಗಲ್ಲ ನೋಡ್ಕೊಂಡ ಮೇಲೆ ಉತ್ತರ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. 4ನೇದು ದಿಕ್ಕನ್ನು ಬದಲಿಸಿದ್ರೆ ತಂದು ಹಿಂಗೆ ತಂದು ಕುಂದಿರಿಸಿದ್ರೆ ಕುಂದ್ರಲ್ಲ, ಸರಿಯಾಗಿ ಪೂರ್ಣಗೊಳ್ಳಲ್ಲ. ನಮ್ಗೆ ಯಾವ ರೀತಿ ಚಿತ್ರ ಬೇಕಂದ್ರೆ ಈ ರೀತಿ ಇರುವಂಥ ಚಿತ್ರ ಬೇಕಂದ್ರೆ ಸರಿಯಾದ ಆಯ್ಕೆ ಸಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೀದು ಉತ್ತರ ಚಿತ್ರವನ್ನು ತಂದು ಇಲ್ಲಿ ಇಟ್ಟರೆ ಇದು ಮಾದರಿ ಪೂರ್ಣಗೊಳ್ಳುತ್ತೆ, ಸರಿಯಾದ ಉತ್ತರ ಆಗುತ್ತಾ ಅಂತ ನಮಗೆ ಬರುತ್ತೆ. ಆದ್ದರಿಂದ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಸಿ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದೇ ನೋಡ್ರಿ ವಿದ್ಯಾರ್ಥಿಗಳ ಮೆಂಟಲ್ ಎಬಿಲಿಟಿ. ನಿಮಗೆ ಈಜಿಯಿಂದ ಸರಳತೆಯಿಂದ ಕಠಿಣತೆ ಕಡೆಗೆ ತಿಳಿಸ್ಕೊಟ್ಟಿದ್ದೀನಿ.
ಈ 20 ಚಿತ್ರವನ್ನು ಸ್ಕಿಪ್ ಮಾಡದೆ ಯಾವುದು ನೋಡ್ತಾರ ಈ ಮಾದರಿ ಪೂರ್ಣಗೊಳಿಸೋದು ಈಜಿ ಪೂರ್ಣಗೊಳಿಸ್ತೀರಿ. ಹಾಗಾದರೆ ವಿದ್ಯಾರ್ಥಿಗಳು ಎಲ್ಲ 20 ಪ್ರಶ್ನೆಗಳನ್ನು ನೋಡಿಕೊಂಡು ಇದರ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಷ್ಟು ಮಕ್ಕಳು ಸರಿ ಉತ್ತರ ಕೊಟ್ಟಿರಿ ನೋಡೋಣ. ನನ್ನ ಕ್ಲಾಸಸ್ ಇಷ್ಟ ಆಗ್ತಾಯಿದೆ, ನನ್ನ ಕ್ಲಾಸಸ್ ನಿಮ್ಗೆ ಅರ್ಥ ಆಗ್ತಾಯಿದ್ರೆ ಲೈಕ್ ಬಟನ್ನ ಒತ್ತು ದಯವಿಟ್ಟು ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನಿಮಗೆ ಇನ್ನೂ ಯಾವ್ಯಾವ ಕ್ಲಾಸಸ್ಗಳು ಬೇಕೋ ಕಮೆಂಟ್ದಲ್ಲಿ ಹಾಕಿದ್ರೆ ಸಾಕು, ನಾನು ನೋಡಿಕೊಂಡು ನಿಮ್ಗೆ ಎಲ್ಲ ನವೋದಯ ಸಿಲೆಬಸ್ನ ಫ್ರೀಯಾಗಿ ಕೊಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಒಂದು ಉಚಿತವಾದ ಕ್ಲಾಸಸ್ಗಳು ನಿಮಗೆ ನಿಮ್ಮ ಮೊಬೈಲ್ದಲ್ಲಿ ಫ್ರೀದಲ್ಲಿ ನೋಡಬೇಕಂದ್ರೆ ನೀವು ನಿಮ್ಮ ಪಾಲಕರ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ, ಆ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಈ ಅಕ್ಷರವನ್ನು ಸರ್ಚ್ ಮಾಡಿರಿ. ಈ ಥರ ನಿಮಗೆ ರೆಡ್ ಕಲರ್ ಓಪನ್ ಆಗುತ್ತೆ. ಅದರ ಮೇಲೆ ಪ್ರೆಸ್ ಮಾಡಬೇಕು, ಒತ್ತಬೇಕು. ಒತ್ತಿದ ತಕ್ಷಣವೇ ನಿಮಗೆ ಬೆಲ್ ಐಕನ್ ಗಂಟೆ ಕಾಣುತ್ತೆ, ಗಂಟೆ ಮೇಲೆ ಪ್ರೆಸ್ ಇಟ್ಬಿಡ್ಬೇಕು. ನಮ್ಮ 500ಕ್ಕಿಂತ ಹೆಚ್ಚು ವಿಡಿಯೋಗಳು ನವೋದಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ. ಅವೆಲ್ಲ ಫ್ರೀಯಾಗಿಯೇ ನೀವು ನೋಡ್ಬೋದು, ಯಾವುದೇ ನಿಮ್ಮ ಫೀಸು ದುಡ್ಡು ಕಟ್ ಆಗೋದಿಲ್ಲ. ನನ್ನ ಕ್ಲಾಸಸ್ ನಿಮ್ಗೆ ಚಂದ ಯೂಸ್ ಆಗೈತಿ, ನಿಮ್ಗೆ ಅರ್ಥ ಆಗ್ಯದಂದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಅದು ಶಿಕ್ಷಣ ಪ್ರೇಮಿಗಳಲ್ಲಿ ತರಬೇತಿದಾರರಿಗೆ ಶಿಕ್ಷಕರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ನವೋದಯ ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಅವರು ನವೋದಯ ಸಿಲೆಬಸ್ಸೇ ಗೊತ್ತಾಗಲ್ಲ. ಅಂಥ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಂತ ನಾನು ವಿಡಿಯೋಗಳನ್ನು ಫ್ರೀ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋಗಳನ್ನು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ನವೋದಯ ಪರೀಕ್ಷೆ ಬರೆಯುವಂಥ ಎಲ್ಲ ಮಕ್ಕಳನ್ನು ಉಪಯೋಗಿಸ್ಕೊಂಡ್ರೆ ನಾವು ಪಾಠ ಮಾಡಿದ್ದಕ್ಕೂ ಸಾರ್ಥಕ ಆಗಲು ಸಾಧ್ಯತೆ ಇರುತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ, ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ನಾನು ನವೋದಯ ಪುಸ್ತಕನ ಬರೆದಿಲ್ಲ. ಆ ಪುಸ್ತಕಗಳ ಬಗ್ಗೆ ಏನಾದರೂ ನಿಮ್ಗೆ ಬೇಕಾಗಿತ್ತು ಅಂದರೆ 9900558891 ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಆನ್ಲೈನ್ ಕ್ಲಾಸನ್ನು ಕಲಿಬೇಕಂದ್ರೆ ಈ ನಂಬರಿಗೆ ಕರೆ ಮಾಡೋದನ್ನು ಮರಿಬೇಡಿ. ಈ ಥರ ನಾನು ಸಾಕಷ್ಟು ವಿಡಿಯೋಗಳನ್ನು ಉಚಿತವಾಗಿಯೇ ಕ್ಲಿಯರ್ದೊಂದಿಗೆ ಪಾಠವನ್ನು ಕೊಟ್ಟಿದ್ದೀನಿ. ಮಕ್ಕಳಿಗೆ ಅರ್ಥವಾಗುವಂಥ ವಿಧಾನದಲ್ಲಿ ನಾನು ಒಂದು ಪಾಠವನ್ನು ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಮಕ್ಕಳಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿರಿ. ಒಟ್ಟಾರೆಯಾಗಿ ಎಲ್ಲ ಮಕ್ಕಳು ನವೋದಯ ಸಿಲೆಬಸ್ನ ತಿಳ್ಕೊಳ್ಳಿ, ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆಗಳಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.